ಇಲ್ಲ ಹೇಳ್ಕೊಡಿ ಸರ್. ಅಮ್ಮ ನೀವು ಬನ್ನಿ. ಕೈ ಹಾಕ್ಬಾರ್ದು, ಕೈ ಇಲ್ಲಿ ಕೈ ಓಕೆನಾ? ಕಾಲ ಮಾಡಿ ಎರಡು ಇಟ್ಕೊಂಡು ಈ ಓಲ್ ನೋಡಿ, ಆ ಓಲ್ ರೈಫಲ್ ಮಾಡಿ ಅದು ಇದು ಕೆಳಗಡೆ ನೋಡಿ ನೋಡಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಇಲ್ಲಿಂದ ಕಾಣಿಸ್ತಾ ಇದೆಯಾ? ಈಗ ಪ್ರೆಸ್ ಮಾಡಬೇಕು, ಆಯಿತಾ? ಇಲ್ಲ ಸರ್, ಏನು ಫಸ್ಟು ಬೇಸಿಕ್ಸು ಏನಿದೆ ಸೈಡ್ಸ್ ಫಸ್ಟ್ ಇದರಿಂದ ಅದು ಅದರೊಳಗಡೆ ರೌಂಡ್ 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 ಸರ್. ಒಂದೇ ಸೆಕೆಂಡ್ ಮತ್ತೆ ಒಂದು ಬೇಟೆ ಕೊಟ್ಬಿಡಿ ಸರ್. ಸರ್ ಲೈವ್ ಹೋಗ್ತಿದೆ ಅವ್ರಿಗೆ ಹೇಳ್ಕೊಡಿ ಸರ್. ಸರ್ ಕಿರಣ್ ಸರ್, ಒಂದೊಂದು ಒಂದು ಶಾರ್ಟ್ ನೋಡ್ಬಿಡೋದು ಸರ್. ಮಧ್ಯೆ ಹೋಗ್ಬಿಡಿ ಸರ್, ಮಧ್ಯೆ ಹೋಗ್ಬಿಡಿ ಸರ್. ಇದು ನಮ್ಮ ಸರ್ ಕಿರಣ್ ಸರ್ ಬನ್ನಿ. ಏನು ಭಯ ಅಂದರೆ ಏನು ಭಯ ಅದು ಬೇಡ ಬರ್ದಲ್ಲಿ ಸರ್ ಕೊಡಿ ಸರ್. ಮಾಡ್ಬಿಡ್ತಾರೆ, ಲೈವ್ ಹೋಗ್ತಾ ಇದೆ, ಲೈವ್ ಮಾಡಿ ಲೈವ್ ಇದೆ, ನೋಡ್ಕೊಂಡು ಮಾತಾಡಿ. ಯಾವುದು ಸರ್? ಸೋಷಿಯಲ್ ಮೀಡಿಯಾ ಲೈವ್ ಹೋಗ್ತಾ ಇದೆ. ಆಮೇಲೆ ಎಲ್ಲ ಮಾಧ್ಯಮಕ್ಕೆ ಹಾಕೋತೀವಿ ಡೌನ್ಲೋಡ್ ಮಾಡ್ಕೊಂಡು. ನೀವೇನು ಮಾತಾಡಿದ್ರು ಆನ್ ರೆಕಾರ್ಡ್ ಆಗ್ತಾ ಇರ್ತದೆ. ಅದಕ್ಕೆ ಪ್ರಕಾಶ್ ಕೊಡ್ತಾ ನಿಮಗೆ ಕೊಟ್ಟು ಅದು ಎರಡಿದೆಯಾ ಅಲ್ಲಿ ಸೈನ್ ಹಾಕಿರೋದು? ಆಯ್ತಾಯ್ತು, ಈಗ ನೋಡಿ ಹಾಂ ಸರ್ ಬನ್ನಿ ಸರ್. ಮಹೇಶ್ ಬರ್ತೀನಿ ಅಣ್ಣ 2 ಸೆಕೆಂಡ್ ನೋಡೋದು ಏನು ಮಾತಾಡೋದು ಸರ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅಮ್ಮ ಬನ್ನಿ ನೀವು. ಮಂಡ್ಯ ಜಿಲ್ಲೆಗೆ ಬಾರಿಗೆ ಒಂದು ಸ್ಪೋರ್ಟ್ಸ್ ಶೂಟಿಂಗನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಇದರ ಸದುಪಯೋಗನ ಪಡಿಸ್ಕೊಳ್ಳಿ. ಒಲಿಂಪಿಕ್ ಮೆಡಲ್ ತನಕ ತಾವುಗಳೆಲ್ಲ ಹೋಗ್ಬಹುದು. ಇದು ಬೇಸ್. ಇದು ಬೇಸ್ನ ಇಲ್ಲಿಂದ ಕಲ್ತ್ಕೊಂಡ್ರೆ ಇದರಿಂದ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ, ಹೊರಗೆ ಲಾಸ್ಟ್ಗೆ ಒಲಿಂಪಿಕ್ ತನಕನೂ ಹೋಗ್ಬೋದು. ಎಲ್ಲಿ ಹೋಗೋದಕ್ಕೂ ಇದು ಬೇಸ್ ಬೇಕೇ ಬೇಕು. ಈ ಕ್ರೀಡೆ ಎಲ್ಲೂ ಇರಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಇದೆ. ಮೊದಲ ಬಾರಿಗೆ ಇಲ್ಲಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗಳು ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ ಸರ್. ಇದು ಈ ಕ್ರೀಡೆ ಇಲ್ಲಿ ತರೋದಕ್ಕೆ ಮೂಲ ಕಾರಣ ಏನು ಸರ್? ಏನೋ ಇನ್ಸ್ಪೈರ್ ಆದರೆ? ಮಂಡ್ಯ ಜಿಲ್ಲೆ ಆಗಿರೋದ್ರಿಂದ ನನ್ನ ಜಿಲ್ಲೆಯ ಮಕ್ಕಳು ಯಾರಾದ್ರೂ ಒಂದು ಮೆಡಲ್ ತಗೊಳ್ಳಿ ಅಂತ ನನ್ನ ಆಸೆ. ಹಾಗೇನೆ ಸರ್, ಇದೇ ಕ್ರೀಡೆ ಇಲ್ಲೇ ಮಾಡಬೇಕು ಅಂತ ಏನೇನ ಇನ್ಸ್ಪೈರು ಅಥವಾ ನೀವು ಇದರಲ್ಲಿ ಏನಾರ ಬೇರೆಯವರ ಒಂದು ಸಲಹೆ ಸೂಚನೆಗಳಿತ್ತ ಸರ್? ಇದಕ್ಕೆ ಸಲಹೆ ಸೂಚನೆಗಳು ಏನಿರಲಿಲ್ಲ. ಖಂಡಿತ ಇದೆ. ಕಿರಣ್ ಸರ್ ಅಲ್ಲಿ ಪ್ರಾಕ್ಟೀಸ್ ಬರ್ತಾ ಇದ್ದಾರೆ. ಹೇಳ್ತೀನಿ, ಸಲಹೆ ಸೂಚನೆ ಏನಿಲ್ಲ. ಮೂಲ ಕಾರಣ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಇನ್ನೊಂದು ಅಕಾಡೆಮಿಗೆ ಡಾಕ್ಟರ್ ಕಿರಣ್ ಅವರು ಇಲ್ಲೇ ಇದ್ದಾರೆ. ಇವರು ಮೈಸೂರಿನಲ್ಲಿ ಇನ್ನೊಂದು ಅಕಾಡೆಮಿಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದಾಗ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಇವ್ರಿಗೋಸ್ಕರನೇ ಶುರು ಮಾಡಿ ಈ ಇದಕ್ಕೂ ಡಾಕ್ಟರ್ ಕಿರಣ್ ಅವ್ರಿಗೋಸ್ಕರನೇ ಒಂದು ಇಲ್ಲಿಂದ ಬರೋದಕ್ಕಾಗಲ್ಲ ಅಂತೇಳಿ ಅವರು ನಾವು ಇಲ್ಲಿಗೆ ಅವ್ರಿಗೋಸ್ಕರನೇ ಒಂದು ರೇಂಜ್ ಮಾಡಿದ್ವಿ. ಓಕೆ ಸರ್. ಇವತ್ತು ಯಾರು ಬಂದಿದೆ ಸರ್ ಇವತ್ತು ಉದ್ಘಾಟನೆಗೆ? ಅಲ್ಲಿರೋರು ಎಲ್ಲರೂ ಬಂದಿದ್ದರು. ಡಾಕ್ಟರ್ ಕುಮಾರ್ DC ಅವರು ಬಂದಿದ್ದರು. ಹಾಗೆಯೇ ನಮ್ಮ ಪ್ರಕಾಶ್ ಗೌಡರು ಬಂದಿದ್ದರು. ಅಡಿಷನಲ್ SP ಗಂಗಾಧರ ಸ್ವಾಮಿ ಅವರು ಕೂಡ ಬಂದಿದ್ದರು. ನಂತರ ಮುಖ್ಯವಾಗಿ ಎಲ್ಲದಕ್ಕಿಂತ ನಮ್ಮ ಪ್ರಶಾಂತ್ ಗುರೂಜಿ ಅಂತೇಳಿ ಅವರ ಆಶೀರ್ವಾದದಿಂದ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರ ಆಶೀರ್ವಾದದಿಂದ ಎಲ್ಲರೂ DHO ಮರಿಗೌಡರು ಬಂದಿದ್ದರು. ಡಾಕ್ಟರ್ ನಂದೀಶ್ ಅವರು ಬಂದಿದ್ದರು. ಶಿವಪ್ರಕಾಶ್ ಗೌಡರು ಬಂದಿದ್ದರು. ಮುಖ್ಯವಾಗಿ ನಮ್ಮ ಚಿಕ್ಕಣ್ಣ ಅಂತೇಳಿ ರಿಟೈರ್ಡ್ BO ಅವರು ಬಂದಿದ್ದಾರೆ. ನಮ್ಮ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಕಿರಣ್ ಅವರು ಬಂದಿದ್ದಾರೆ. ಮೂಲ ರೂವಾರಿ ಇಲ್ಲಿ ಬರೋದಕ್ಕೆ ಮೂಲ ರೂವಾರಿ ಅವ್ರಿಗೋಸ್ಕರ ಇದು ಶುರುವಾಗಿತ್ತು. ಐಮೆ ಬಿಲ್ಡಿಂಗನ್ನು ನಮಗೆ ಕೊಡಿಸ್ಕೊಟ್ಟಿದ್ದೆ ಅವರು ಇಲ್ಲಿ ಬರೋದಕ್ಕೆ. ನಾವು ಜಾಗ ಹುಡ್ಕಾಟ ಇದ್ವಿ, ಇಲ್ಲಿ ಮಾಡಿ ಅಂತೇಳಿ ಶುರು ಮಾಡಿಸಿದ್ದೆ ಅವರು. ಹಾಗಾಗಿ
ಸರ್ ಅಡ್ಮಿಷನ್ಸ್ ಏನು ಆಯ್ತಾ ಸರ್ ಇವತ್ತು? ಅಡ್ಮಿಷನ್ಸ್ ಏನು ಮಾಡಿ ಬರೀ ಉದ್ಘಾಟನೆ ಮಾತ್ರ ಮಾಡ್ತೀವಿ. ಸಮ್ಮರ್ ಕ್ಯಾಂಪ್ ಶುರು ಮಾಡ್ತೀವಿ, ಇನ್ನು ಮಾಡಿಲ್ಲ. ಅಡ್ಮಿಷನ್ಸ್ ಇವತ್ತಿಂದ ಮಾಡ್ತೀವಿ. ಒಂದಷ್ಟು ಇದ್ರ ಬಗ್ಗೆ ಕ್ಯಾಂಪ್ ಬಗ್ಗೆ ಒಂದಷ್ಟು ಮಾತಾಡೋಣ ಸರ್. ಯಾರು ಇವತ್ತು ಯಾರೆಲ್ಲ ಮಕ್ಕಳುಗಳಿಗೆ ಇವತ್ತು ಅನುಕೂಲ ಆಗುತ್ತೆ ಅನ್ನೋದು ಕೂಡ ತಾವು ಹೇಳಿದ್ರಿ. ಮಕ್ಕಳಿಗೆ ಅನುಕೂಲ ಏನಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಆಗುತ್ತೆ. ಮುಂದೆ ಗುರಿ, ಹಿಂದೆ ಗುರು, ನಮ್ಮ ಗುರಿ ಮೂರು ಇದ್ದ ಒಂದೇ ಈ ಕ್ರೀಡೆಯಲ್ಲಿ ಮಾತ್ರ ಕಾಣಿಸ್ತದೆ. ಮುಂದೆ ಗುರಿ ಕಾಣಿಸ್ತಾ ಇರ್ತದೆ, ಅಲ್ಲೇ ಹಿಂದೆ ಗುರು ಹೇಳ್ತಾ ಇರ್ತಾರೆ. ಫೈರ್ ಮಾಡಿದ ತಕ್ಷಣ ಆ ಗುರಿ ಹೋಗುತ್ತೆ. ನಮ್ಮ ಗುರಿ ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದೊಂದು ಉತ್ತಮವಾದ ವೇದಿಕೆ. ಇದರಲ್ಲಿ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿದೆ, ಓದೋದಕ್ಕೆ ತುಂಬ ಚೆನ್ನಾಗಿದೆ. ಈ ಕ್ಲಾಸ್ ಟೈಮಿಂಗ್ಸ್ ಏನಿರುತ್ತಾ ಏನು ಇದು? ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ಇರುತ್ತೆ, ಸಂಜೆ 4 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಬರೀ ಮಕ್ಕಳು ಮಾತ್ರ ಸೀಮಿತನಾ ಅಥವಾ 9 ವರ್ಷದ ಮೇಲ್ಪಟ್ಟ ಎಲ್ಲರೂ ಕೂಡ ಲಿಂಗಭೇದ ಇಲ್ಲ. ಹೆಣ್ಮಕ್ಳಿಗೆ ಇರ್ಬೋದು, ಗಂಡ್ಮಕ್ಳಿಗೆ ಇರ್ಬೋದು, ವಯಸ್ಸಾದವ್ರು ಅಷ್ಟು ಅವ್ರು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ 100 ವರ್ಷದವರು ಕೂಡ ಬಂದು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಒಲಿಂಪಿಕ್ ತನಕ ಹೋಗ್ತೀವಿ. ಈಗ ಸಾರ್ವಜನಿಕವಾಗಿ ಏನು ಅನುಕೂಲ ಆಗುತ್ತೆ ಅಂತ ನೀವು ಒಂದು ಹೇಳೋವಂಥದ್ದು? ಸಾರ್ವಜನಿಕ ಅನುಕೂಲ ಅಂತೇನು ಬರೋದಿಲ್ಲ. ವೆಪನ್ ಬಗ್ಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಬರುತ್ತೆ. ಪೊಲೀಸರು ಮಾತ್ರ ವೆಪನ್ ಇಟ್ಕೊಂಡಿರ್ತಾರೆ ಅನಿಸುತ್ತೆ. ಇದನ್ನು ಕಲ್ತ್ಕೊಂಡ್ರೆ ಅವರು ಕೆಲವು ಸಮಯದಲ್ಲಿ ದೇಶಕ್ಕೋಸ್ಕರ ಬೇಕಿದ್ರೆ ಈ ವೆಪನ್ ಟ್ರೈನಿಂಗ್ ಇರೋದ್ರಿಂದ ಅವರು ಕೂಡ ಈಗ NSS ಮಕ್ಕಳು ಮುಖ್ಯವಾಗಿ ಕೇವಲ ಅವ್ರಿಗೆ ಎಲ್ಲ ರೀತಿ ಇರುತ್ತೆ, ಬಟ್ ಗನ್ ಫೈರಿಂಗ್ ಮಾತ್ರ ಹೇಳ್ಕೊಡಕ್ಕಾಗಲ್ಲ. ಹೌದು, ಎಲ್ಲ ಹಾಗಾಗಿ ಇಲ್ಲಿ ಕೂಡ NSS ಮಕ್ಕಳಿಗೆ ಶಾಲೆಯಿಂದ ಮತ್ತು ಕಾಲೇಜು ಮಕ್ಕಳಿಗೂ ಕೂಡ NSS ಕ್ಯಾಂಪ್ ಭಾಳ ಅನುಕೂಲ ಆಗುತ್ತಲ್ಲ ಸರ್? ಖಂಡಿತ. ಅವ್ರಿಗೆ ಇಲ್ಲಿ ಕ್ಯಾಂಪ್ ಇರ್ತದೆ, NCC ಮಕ್ಕಳಿಗೆ ಕ್ಯಾಂಪ್ ಇರ್ತದೆ. ಇಲ್ಲಿ ಕಲ್ತ್ಕೊಂಡ್ರೆ ಅವರು ಕೂಡ ಮೆಡಲ್ಸ್ ಎಲ್ಲ ಕಲ್ತ್ತಾರೆ. ಮಹಾನಗರಗಳಂಥ ಪಟ್ಟಣಗಳಲ್ಲಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ. ಹೌದು 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 ಹೌದು. ಈ ಬೆಂಗಳೂರು ಅಂತ ಮಹಾನಗರದಲ್ಲಿ ಏನಾದರೂ ಇದಕ್ಕೆ ತರಬೇತಿಯನ್ನು ಈ ಶೂಟಿಂಗ್, ರೈಫಲ್ ಶೂಟಿಂಗ್ ಎಲ್ಲ ಪ್ರಾಕ್ಟೀಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 3 ಲಕ್ಷ 4 ಲಕ್ಷ ಖರ್ಚಾಗ್ತದೆ. ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೇವಲ 1000 ರೂಪಾಯಿಗಳಂತ ಕೆಲವೇ 1000 ರೂಪಾಯಿಗಳಲ್ಲಿ ಈ ತರಬೇತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಸಿವಿಲ್ ಟ್ರೈನಿಂಗ್ ಅಂತ ಹೇಳಿ ಶೂಟ್ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವಾಗ ತರಬೇತಿಗಳನ್ನು ಕೊಡ್ತಾರೆ. ಆದರೆ ಇಲ್ಲಿ ರೆಗ್ಯುಲರಾಗಿ ಬರೋದರಿಂದ ನೀವು ಅಂಥ ತರಬೇತಿಗಳ ಅಗತ್ಯ ಇರೋದನ್ನು ನಾವು ನೇರವಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಕೂಡ ಆ ಕೌಶಲವನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ತುಂಬ ಕೌಶಲವಾಗ್ತದೆ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಓದುವುದರಂಥ ಕಾನ್ಸಂಟ್ರೇಷನ್, ಗಮನವನ್ನು ಕೇಂದ್ರೀಕರಿಸ್ತಕ್ಕಂಥ ಒಂದು ಕ್ರೀಡೆ ಇದು. ಕ್ರೀಡೆ ಒನ್ ಆಫ್ ದಿ ಸ್ಪೋರ್ಟ್ಸ್ನಲ್ಲಿ ಒಂದು ಭಾಗ ಇದೆ. ಹಾಗಾಗಿ ಈ ಚದುರಂಗ, ಆರ್ಚರಿ ಮತ್ತು ಈ ಶೂಟಿಂಗ್ ಏನಾಗ್ತದೆ, ಈ ಮೊಬೈಲು ಮತ್ತು ಇನ್ನಿತರ ಮೀಡಿಯಾಗಳ ಬಗ್ಗೆ ಇವತ್ತೇನು ಮನಸ್ಸು ಚಂಚಲವಾಗ್ತಾ ಇದೆ, ಮಕ್ಕಳುಗಳಲ್ಲಿ ಒಂದು ರೀತಿ ವಿಘಟನೆಗೆ ಕಾರಣವಾಗ್ತಾ ಇದೆ. ಇವೆಲ್ಲವನ್ನೂ ಕೂಡ ಓದಿ ಕೇಂದ್ರೀಕೃತವಾಗಿ ಪಠ್ಯ ಕ್ರಮಗಳ ಪಠ್ಯದ ಹತ್ರ ಕೇಂದ್ರೀಕರಿಸೋದಕ್ಕೆ ತುಂಬ ಇದು ಅನುಕೂಲ ಆಗ್ತದೆ. ಮಕ್ಕಳ ಓದುವಿಕೆಯನ್ನು, ಆಸಕ್ತಿಯನ್ನು ಬೆಳೆಸೋದಕ್ಕೆ ಕೂಡ ಇದು ತುಂಬ ಸಹಾಯ ಆಗ್ತದೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸ್ಕೊಳ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯ ಅಂತ ನಾನಾದರೂ ವಿಶ್ವಸ್ತೇನೆ ಈ ಸಂದರ್ಭದಲ್ಲಿ. ಸರ್, ಇವತ್ತು ಅತಿ ಹೆಚ್ಚು ಕ್ರೈಮ್ಗಳಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ, ಪ್ರತಿಯೊಬ್ಬ ಮಕ್ಕಳು ಕೂಡ ಇವತ್ತೊಂದು ಈ ಒಂದು ಶೂಟಿಂಗ್ ಬಗ್ಗೆ ಕಲ್ತ್ಕೊಂಡಿರ್ಬೇಕು. ಯಾಕೆಂದರೆ ಇವತ್ತು ಆಗ್ತಿರೋಂಥ ಕ್ರೈಮ್ಗಳಲ್ಲಿ ಅಟ್ಲೀಸ್ಟ್ ಒಂದು ಆಟಿಕೆ ಗನ್ ತೋರಿಸಿದ್ರು ಕೂಡ ಇವತ್ತು ಎದುರುಕೊಳ್ಳುವಂಥ ಜನ ಇದ್ದಾರೆ. ಹಾಗಾಗಿ ಇದೊಂದು ವಿದ್ಯೆ ಕಲ್ತರೆ ಇದು ಲೆಕ್ಕ ಸರ್ಕಾರನೇ ಮಾಡಬೇಕಾದಂಥ ವಿಚಾರ. ಖಂಡಿತ ಮಾಡ್ತಿದ್ದ ಇವೆಲ್ಲ ಈ ಗನ್ಗಳಿದಾವಲ್ಲ, ಇವೆಲ್ಲ ಏರ್ ಗನ್ಗಳು. ಇವೆಲ್ಲ ಇದಕ್ಕೇನು ಲೈಸೆನ್ಸ್ ಬೇಕಾಗಿಲ್ಲ. ಆದರೂ ಕೂಡ ಇದು ನಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಯಾರೇ ಕಳ್ಳರು ದರೋಡೆಗಾರರು ಬಂದರೂ ಕೂಡ ಎದುರಿಸಲಿಕ್ಕೆ ಆ ಮನೆಯಲ್ಲಿ ಸಾಧ್ಯವಾಗ್ತದೆ. ಹಾಗಾಗಿ ಗನ್ ಇದೆ ಅಂತ ಹೇಳಿದ್ರೆ ಒಂದು ಭಯ ಆಗ್ತದೆ ಜನಗಳಿಗೆ, ಒಂದು ಮನೆಗೆ ನುಗ್ಗಿ ಭಯ ಆಗ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹೀಗಾಗಿ ನಮ್ಮ ಸೆಲ್ಫ್ ರಕ್ಷಣೆ, ಸ್ವಯಂ ರಕ್ಷಣೆ ಕೂಡ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಕಲಿಬೇಕಾದಂಥದ್ದು ಎಲ್ಲರಿಗೂ ಕೂಡ ಅಗತ್ಯ. ಹೌದು ಸರ್, ಈ ಒಂದು ಶಿಬಿರನ ಸರ್ಕಾರದಿಂದ ಮಾಡೋದು ಭಾಳ ಸಾಹೇಬರು ಇರಬೇಕಾಗಿತ್ತು. ಬಟ್ ಅದೃಷ್ಟ ವರ್ಷ ನಮ್ಮ ಮಂಡ್ಯದಲ್ಲಿ ಮಹೇಶ್ ಮಾಡಿರೋದು ಭಾಳ ವಿಶೇಷವಾಗಿ ಕಾಣುವಂಥದ್ದು. ಸರ್, ನಾನೊಂದು ಮಾತು ಕೇಳಿದೆ ನಿಮ್ಮ ಹಿರಿಕರಲ್ಲಿ, ಈ ಒಂದು ಶಿಬಿರನ ಸರ್ಕಾರದ ಅನುದಾನದಲ್ಲೇ ಮಾಡಬೇಕಾಗಿತ್ತು ಅಥವಾ ಸರ್ಕಾರನೇ ಮಾಡಿದ್ರೆ ಭಾಳ ಚೆನ್ನಾಗಿತ್ತು. ಒಂದು ಆ ಪರಿಶ್ರಮವಾಗಿ ತಾವು ಮಾಡಿದ್ದೀರಾ. ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನು ಕಲ್ತ್ಕೊಂಡ್ರೆ ಆಯಿತಾ, ಅಟ್ಲೀಸ್ಟ್ ಅವರು ಈ ಥರ ಒಂದು ಡಮ್ಮಿ ಗನ್ಗಳು ಇಟ್ಕೊಂಡು ಬಂದಂಥ ಸಮಸ್ಯೆಗಳನ್ನ ಕೆಲವು ಮಟ್ಟಿಗೆ ನಿವಾರಣೆ ಮಾಡ್ಕೋಬೋದು. ಇದು ಡಮ್ಮಿ ಗನ್ ಏನಲ್ಲ, ಇದು ನಿಜವಾದ ಗನ್ನೇ. ಕಳ್ಳರ ಕಾಕರ್ ನೋಡ್ಸೋದಕ್ಕೆ ಇದಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ.
ಇದೊಂದು ಗನ್ ಮನೇಲಿದ್ದರೆ 100 ಆನೆ ಬೆಲೆ ಇದ್ದಾಗೆ ಯಾವ ಕಲರಿಂದ ನೀವು ಆರಾಮವಾಗಿ ನೀವು ಇಲ್ಲಿ ನೀವು ನಮ್ಮ ಸೇಫ್ ಕಣ್ಣ ನಾವು ಖಂಡಿತ, ಯಾಕೆ ಸ್ವಲ್ಪ ಮಟ್ಟಿಗಾರ ಹೋಗಿ ಏಟ್ ಆಗುತ್ತೆ ಅದಕ್ಕೆ. ಪೂರ್ಣ ಪ್ರಮಾಣದಲ್ಲಿ ಏಟಾಗುತ್ತೆ. ಹಾಂ 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 ಆದರೆ ಸ್ವಯಂ ರಕ್ಷಣೆ ಅಂದರೆ ನಾವು ಸ್ವಯಂ ರಕ್ಷಣೆಗೆ ಇದು ತುಂಬ ಚೆನ್ನಾಗಿ ಮಾಡ್ತೀವಿ. ಆಯ್ತು ಸರ್. ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮಗೆ ಕೈ ಜೋಡಿಸಿದ್ರೆ ನಿಮ್ಮ ಒಂದು ನಡೆ ಆಗಿರುತ್ತೆ ಸರ್. ಸರ್ಕಾರದ ಅನುದಾನಗಳಾಗಲಿ, ಸರ್ಕಾರದ ಎಲ್ಲ ವಿಶೇಷವಾದಂಥ ಮಾರ್ಗದರ್ಶನಗಳಾಗಲಿ, ಅನುದಾನಗಳು ಸಿಕ್ಕಿದ್ರೆ ಮಕ್ಕಳುಗಳಿಗೆ ನಾವು ಫ್ರೀಯಾಗಿದೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇದು ಶೂಟಿಂಗ್ ಪೀರಿಯಡ್ ಸ್ವಲ್ಪ ಕಾಸ್ಟ್ಲಿ. ಇದನ್ನು ಸರ್ಕಾರ ಪ್ರೊವೈಡ್ ಮಾಡಿದ್ರು ಕೂಡ ಸರ್ಕಾರದ ಯೋಜನೆಗಳು ಒಳ್ಳೆಯದಿರ್ತವೆ, ಆದರೆ ಅದು ಸರಿಯಾಗಿ ಎಲ್ಲರಿಗೂ ತಲುಪುತ್ತೆ. ಇಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರ್ತದೋ ಅವರು ಅವರ ಮನೆಯವರು ಆ ಒಂದು ಕ್ರೀಡೆಗೆ ಅವರು ಪ್ರೋತ್ಸಾಹ ಕೊಟ್ಟರೆ ಅವರು ಇಲ್ಲಿ ತನಕ ಬಿಡ್ತಾರೆ. ಸರ್ಕಾರ ನಂಬಿಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನನಗೇನು ಬೇಕು ನಾನು ತಗೋಬೇಕು, ನಾನು ಮಾಡಿದ್ರೆ ತಂದೆ ತಾಯಿಗಳು ಅವ್ರ ಮಕ್ಕಳು ನಡೆಸಬೇಕು ಅಂತ ಹೇಳಿದಾಗ ಮಾಡಿದರೆ ಅವ್ರು ಇಲ್ಲಿ ತನಕ ಬೇಕು. ಸರ್ ಬೇರೆ ಬೇರೆ ದೇಶಗಳಲ್ಲಿ ದೇಶ ರಕ್ಷಣೆಗೋಸ್ಕರ ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದೊಂದು ವಿದ್ಯೆ ಕಲಿತಿರ್ತಾರೆ. ಅದು ಕೂಡ ನಮ್ಮ ದೇಶದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ ಆಗಲೇಬೇಕು ಅಂತ ಯೋಚನೆ ನಾವು ಮಾಡ್ತಾ ಇದ್ದೀವಿ. ನಾವು ನಮ್ಮಲ್ಲಿ ಎಲ್ಲರಿಗೂ ಹೇಳ್ತೀವಿ. ಹಾಗಾಗಿ 9 ವರ್ಷದ ಮೇಲ್ಪಟ್ಟು ಯಾರು, ಯಾಕೆಂದರೆ ಇದನ್ನು ಸೇಫ್ಟಿ ಮುಖ್ಯ. ಗುಂಡಿಗೆ ಮುಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೆ ಮೊದಲು ಸೇಫ್ಟಿ ಕಲಿಸ್ಬೇಕು. ಸೇಫ್ಟಿ ಇದ್ದರೆ ನಾವು ಮಿಕ್ಕಿದ್ದೆಲ್ಲವನ್ನೂ ಹೇಳ್ತೀವಿ. ಸೇಫ್ಟಿ ಫಸ್ಟ್ ಕಲಿಸಿ ಮಿಕ್ಕಿದ್ದನ್ನು ಹೇಳ್ತೀವಿ. ಒಂದು ವಿಚಾರ ಏನು ಅಂದರೆ, ನೀವು ಇದೀರ ನಾನು ಮಾತಾಡ್ತಾ ಇಲ್ಲ, ಇವತ್ತು ರಕ್ಷಣಾ ಇಲಾಖೆ ಮಾಡೋಂಥ ಒಂದು ಸಾಹಸನ ತಾವು ಮಾಡಿದ್ದೀರಾ, ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ರಕ್ಷಣಾ ಇಲಾಖೆ ಮಾಡಬೇಕಂತ ಕೆಲಸ ಇದೆ, ಆದರೆ ನೀವು ಇದನ್ನು ಸಾರ್ವಜನಿಕ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದೀರಾ. ಕಲಿಕೆ ಅನ್ನೋದು ಯಾವುದೇ ಒಂದು ಸಂಸ್ಥೆ ಮಾಡೋದಕ್ಕೂ ಅದು ಕಲಿಕೆನೇ. ಭಾಳ ವಿಶೇಷವಾಗಿ ಇದು ಮಂಡ್ಯ ಜಿಲ್ಲೆಯಲ್ಲಿ ಬಂದಿರೋಂಥದ್ದು. ಈಗ ನನ್ನ ಜಿಲ್ಲೆಯಲ್ಲಿ ಇಟ್ಕೊಂಡು ನಾನು ದುಡ್ಕೊಂಡಿದ್ದೀನಿ, ಜೊತೆಗೆ ನನಗೆ ಮೆಡಲ್ಸ್ಗಳು ಬಂದಿವೆ. ಆ ವಿದ್ಯೆ ಇಲ್ಲದೆ ನನ್ನಲ್ಲೇ ಇರಬಾರ್ದು ಅಂತೇಳಿ ಎಲ್ಲರೂ ಕಲಿಯುವ ನನ್ನ ಆಸೆ ಇರದೇನೋ ಗೊತ್ತಾ, ಮಂಡ್ಯಗೆ ಒಂದು ಮೆಡಲ್, ಸುರಕ್ಷತೆ, ರಾಷ್ಟ್ರ ಮಟ್ಟದ ಒಂದು ಮೆಡಲ್ ಬರಬೇಕು. ಜೊತೆಗೆ ನಾವು ಎಲ್ಲ ಕಲಿಬೇಕು. ಒಂದು ರೀತಿ ಸಾರ್ವಜನಿಕ ಸುರಕ್ಷತೆ ಕೂಡ ಒಂದು ಖಂಡಿತ ಅದು ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡಿ. ಕೆಲಸ ಇದರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಏನು ಹೇಳ್ತಾರೆ ತಾವು ಮಹಿಳೆ ಆಗಿ ಅತಿ ಹೆಚ್ಚು ಮಹಿಳೆಯರ ಬಗ್ಗೆ ಇವತ್ತು ದೌರ್ಜನ್ಯಗಳಾಗ್ತಿರೋದು, ಕ್ರೈಮ್ಗಳಾಗ್ತಿರೋದು ಎಲ್ಲ ಜಿಲ್ಲೆಯಲ್ಲೂ ಕೂಡ. ಪುರುಷ ಪ್ರಾಧಾನ್ಯವಾದ ಕ್ರೀಡೆ ಅಂತ ಎಲ್ಲರ ಭಾವನೆ ಇತ್ತು. ಇವಾಗ ಎಲ್ಲರೂ ಮಹಿಳೆಯರು ಕೂಡ ಮುಂದೆ ಬಂದು ಅಭ್ಯಾಸ ಮಾಡ್ತಾರೆ. ಯಾರಿರಲಿ ಇರುತ್ತೆ ಮಾನ ರಕ್ಷಣೆ ಎರಡೂ ಆಗುತ್ತೆ. ಖಂಡಿತ. ಸರ್ ತಾವೇನು ಹೇಳ್ತೀರಿ ಸರ್? ತಾವು ಮೈಸೂರಿಂದ ಬಂದಿರಾ, ತಾವು ಕೂಡ ಗುರುಗಳಾಗಿ ಮಂಡ್ಯನ ಹಾಗೆ ಅದು ಒಂದು ಕ್ರೀಡೆಯಾಗಿ ತೆಗೆದುಕೊಂಡ್ರೆ ಎಲ್ರಿಗೂ ಆಗಲೇ ಎಲ್ಲ ಹೇಳಿದಂಗೆ ಗುರಿ ಅನ್ನೋದು, ಏಕಾಗ್ರತೆ ಅನ್ನೋದು ಭಾಳ ಹೆಚ್ಚಿನದಾಗುತ್ತೆ. ಇದ್ರ ಜೊತೆಗೆ ಆರ್ಚರಿ ಅನ್ನೋದು ಕೂಡ ಈಗ ಸಮ್ಮರ್ ಕ್ಯಾಂಪ್ ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ. ಸಮ್ಮರ್ ಕ್ಯಾಂಪಲ್ಲಿ ಆರ್ಚರಿನೂ ಕೂಡ ಇದ್ದರೆ ಮಕ್ಕಳಲ್ಲಿ ಈ ಕ್ರೀಡೆಗಳು ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದು ಕೂಡ ಎಷ್ಟೊಂದು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಇಂಥ ಸನ್ನಿವೇಶಗಳನ್ನ ಎಲ್ಲ ಪೋಷಕರು ಸದುಪಯೋಗಪಡಿಸ್ಕೊಂಡು ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲರೂ ಇದ್ರ ಕಡೆ ಗಮನ ಕೊಡ್ಬೋದು. ವಯಸ್ಸಾದವರು ಕೂಡ ಅವರ ಎಷ್ಟೊಂದು ಮಾನಸಿಕ ಕಾಯಿಲೆಗಳಿಂದ ಖಿನ್ನತೆಯಿಂದ ಇದಾದಾಗ ಇದು ಕೂಡ ಅವ್ರನ್ನ ಏಕಾಗ್ರತೆಯನ್ನು ಹೆಚ್ಚು ಮಾಡಿ ಅವ್ರನ್ನ ಮಾನಸಿಕ ಸಮತೋಲನ ಕೂಡ ಕಾಪಾಡುವಲ್ಲಿ ಇದು ಕೂಡ ಒಂದು ಒಳ್ಳೆಯ ಕೆಲಸ ಮಾಡುತ್ತೆ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ಬಂದು ಭಾಳ ಅನುಕೂಲ ಆಗುತ್ತೆ. ಖಂಡಿತ ಸಾರ್ವಜನಿಕ ಇದನ್ನು ಎಚ್ಚೆತ್ಕೊಂಡು ಇದನ್ನು ಕಲಿಕೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಇವತ್ತಿನ ಕ್ರೈಮ್ ವಿಷಯಗಳು ನೋಡಿದ್ರೆ ಎಲ್ಲ ಕಡೆನೂ ರಕ್ಷಣಾ ಇಲಾಖೆ ಬರೋಕ್ಕಾಗಲ್ಲ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ನಾವೇ ಬೇರೆ ಬೇರೆ ದೇಶಗಳನ್ನ ನೋಡೋದಾದರೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಇದನ್ನು ಸ್ವಯಂ ಪ್ರೇರಿತವಾಗಿ ಕಲಿಯೋದು ಭಾಳ ಅನುಕೂಲ ಆಗಿದೆ. ಖಂಡಿತ ಎಲ್ಲರೂ ಆತ್ಮರಕ್ಷಣೆ, ದೇಶ ರಕ್ಷಣೆ ಮುಖ್ಯ. ಸೊ ಇದನ್ನ ಕಲಿಯೋದ್ರಿಂದ ಅವರ ಸ್ವಯಂ ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಎಲ್ಲ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ದೇಶ ರಕ್ಷಣೆಗೂ ಕೂಡ ನಾವು ಒಂದು ಕೈ ಜೋಡಿಸ್ಬೋದು ಅಂತ. ತಾವು ಈ ಒಂದು ಶಿಬಿರ ಬರ್ತಾ ಇದ್ದೀರಾ ಸರ್? ಈಗ ಜಾಯ್ನ್ ಓಕೆ, ತಮ್ಮ ಪರಿಚಯ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕ, ತಾವೇ ನೋಡ್ತಾ ಇದ್ದೀರಾ, ಇವತ್ತು ಮಂಡ್ಯದಲ್ಲಿ ಮತ್ತೊಂದು ನೂತನವಾದಂಥ ಒಂದು ಶಿಬಿರ. ಇವತ್ತಿನ ಬೇಸಿಗೆ ರಾಜ್ಯದಲ್ಲಿ ಇರುವಂಥ ಒಂದು ಶಿಬಿರಗಳಲ್ಲಿ ಮತ್ತೊಂದು ನೂತನ ಶಿಬಿರ ಅಂತ ಕೂಡ ಹೇಳ್ಬೋದು. ತಾವೇ ನೋಡ್ತಾ ಇದ್ದೀರಾ ಈ ಒಂದು ಹಾಗಾಗಿ ಈ ಒಂದು ಶಿಬಿರ ಇದೇ ತಾನೇ ಗಣ್ಯರಿಂದ ಉದ್ಘಾಟನೆ ಕೂಡ ಆಗಿದೆ. ಹಾಗಾಗಿ ಈ ಉದ್ಘಾಟನೆ ಆದಂಥ ಈ ಶಿಬಿರ ಮಹೇಶ್ ಸರ್ ದಯವಿಟ್ಟು ಮತ್ತೊಮ್ಮೆ ಬನ್ನಿ. ನಮ್ಮ ಮಹೇಶ್ ಸರ್ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿನೂತನವಾದಂಥ ಒಂದು ಶಿಬಿರ ಕೂಡ, ಜೊತೆಗೆ ಇಡೀ ಆಂತರಿಕ ಭದ್ರತೆ ಏನಿದೆ ರಾಜ್ಯದ ಜಿಲ್ಲೆಯ ಆ ಒಂದು ಹೆಚ್ಚಿನ ದಾಪುಗಾಲ ಹಾಕಿ ಇವತ್ತು ಮಹೇಶ್ ಸರ್ ಇಷ್ಟು ಜವಾಬ್ದಾರಿಗಳನ್ನ ತಗೊಂಡಿರೋದು ಭಾಳ ವಿಶೇಷವಾಗಿ ಇರೋಂಥದ್ದು. ಮತ್ತು ಮುಖ್ಯವಾಗಿ ಏನೇ ಆದ್ರೂ
ಸಾರ್ವಜನಿಕ ವಲಯಗಳಲ್ಲಿ ಇದನ್ನು ಬಳಸ್ಕೊಳ್ಳೋದು ಎಷ್ಟು ಮುಖ್ಯ ಅವಶ್ಯಕತೆ ಇದೆ ಅಂತ ಕೂಡ ನಾವು ಹೇಳ್ಬೋದು. ಯಾಕೆಂದರೆ ಆಗಲೇ ಹೇಳಿದಂಗೆ ಇವತ್ತು ಆಂತರಿಕ ಭದ್ರತೆ ಮತ್ತು ಮಹಿಳಾ ಭದ್ರತೆಗಳು ಕೂಡ ಮುಖ್ಯ. ಆದ್ದರಿಂದ ಮಂಡ್ಯ ಜಿಲ್ಲೆಗೆ ಇದೊಂದು ಭಾಳ ವರದಾನ ಅಂತಲೇ ಹೇಳ್ಬೋದು ಮನೆ ಸರ್ ಅಲ್ವಾ? ಹಾಗಾಗಿ ಸಾರ್ವಜನಿಕರನ್ನ ಅತಿ ಹೆಚ್ಚು ಬಳಕೆ ಕೂಡ ಆಗಬೇಕು. ಮತ್ತು ಯಾರೆಲ್ಲ ಗಣ್ಯಾತಿ ಗಣ್ಯರು ಬಂದು ಉದ್ಘಾಟನೆ ಮಾಡಿ ನೋಡಿ, ಇನ್ನೊಂದು ಗಣ್ಯಾತಿ ಗಣ್ಯರು ಇಲ್ಲಿರುವಂಥ ಆಹ್ವಾನಿತರು ಬರೋದಕ್ಕೆ ಈ ರಕ್ಷಣಾ ವ್ಯವಸ್ಥೆ ಇರುತ್ತೆ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅದೊಂದು ಭಾಳ ಖುಷಿ ಆಗುತ್ತೆ ಸರ್. ಬೇರೆ ಯಾವ ಕಾರ್ಯಕ್ರಮಕ್ಕೂ ಹೋಗಿಲ್ಲ ಅಂತ ಇದು ಹೋಗಿ ಇದಕ್ಕೆ ಬಂದು ಕಂಪಲ್ಸರಿ ಬಂದಿದ್ದಾರೆ ಎಲ್ಲರೂ ಅದರಲ್ಲೇ ಗೊತ್ತಾಗುತ್ತೆ ಅವರ ಒಂದು ನಿಷ್ಠೆ ಮತ್ತು ಈ ಒಂದು ನಿಮ್ಮ ಶಿಬಿರಕ್ಕೆ ಕೊಟ್ಟಂಥ ಇದರ ಮುಖ್ಯ ಕಾರಣ ನಮ್ಮ ಪ್ರಕಾಶ್ ಪ್ರಶಾಂತ್ ಆಶೀರ್ವಾದದಿಂದ ಈಗ ಎಲ್ಲರೂ ಕೂಡ ಬಂದಿದ್ದಾರೆ. ರಂಗದಾಸ್ ಎಲ್ಲರೂ ಶಿಬಿರ ಇನ್ನೂ ಮತ್ತಷ್ಟು ಬೇರೆ ಬೇರೆ ಇನ್ನೊಂದು ಶಾಖೆಗಳಾಗಲಿ. ಹಾಗಾಗಿ ಇದು ತುಂಬ ಅವಶ್ಯಕತೆ ಇದೆ. ಇವತ್ತು ನಮಗೂ ಕೂಡ ಏನು ಮಾಧ್ಯಮ ಮಿತ್ರರು ಕೂಡ ಇವತ್ತು ಕಲಿಯಲೇಬೇಕು ಅಂತ ಅನಿವಾರ್ಯ ಇವತ್ತು ಬಂದಿದೆ ಇವತ್ತು ಪರಿಸ್ಥಿತಿಯಲ್ಲಿ. ಹೌದು, ಸೇಫ್ಟಿ ಪರ್ಪಸ್ ಬೇಕೇ ಬೇಕು. ಅದನ್ನು ಹೇಳಿ ನಮಗೆ ಸೇಫ್ಟಿ ಏನಿದೆ ಅದೆಲ್ಲ ನಾವು ಥ್ಯಾಂಕ್ ಯು ಸರ್. ಎಸ್, ಹಾಗಾಗಿ ತಾವೇನು ನೋಡ್ತಿದ್ದೀರಾ, ಇದೇ ತಾನೇ ಉದ್ಘಾಟನೆ ಆದಂತಹ ಶಿಬಿರ ಉದ್ಘಾಟನೆಗೆ ಬಂದಂಥ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಬಂದಿದ್ದಾರೆ. ಮಂಡ್ಯ ಶೂಟಿಂಗ್ ಅಕಾಡೆಮಿ ವಿಶೇಷವಾಗಿ ಇದೊಂದು ಜವಾಬ್ದಾರಿ ತಗೊಂಡು ಮಾಡಿರೋಂಥದ್ದು. ಮುಖ್ಯವಾಗಿ ಆಗಲೇ ಹೇಳಿದಂಗೆ ನಾನು ಮಹಿಳೆಯರಿಗೆ ಮಾನ ಮತ್ತು ಪ್ರಾಣ ಎರಡಕ್ಕೂ ಕೂಡ ಇದೊಂದು ಭಾಳ ದೊಡ್ಡ ಅನಿವಾರ್ಯ ಅಂತ ಒಂದು ಆಗುವಂಥದ್ದು. ಇವತ್ತು ಮೈಸೂರು ಜಿಲ್ಲೆಯಲ್ಲೂ ಕೂಡ ಇದೆ, ಅತಿ ಹೆಚ್ಚು ಪ್ರಚಾರಕ್ಕೆ ಕೂಡ ಬಂದಿಲ್ಲ ಅನ್ನೋದು ಕೂಡ ಒಂದು ವಿಶೇಷ ಇದೆ. ಆದರೆ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಶೂಟಿಂಗ್ ಅಕಾಡೆಮಿನ ಇವತ್ತು ಈ ಒಂದು IMA ಹಾಲ್ನಲ್ಲಿ ಕೇವಲ ಉದ್ಘಾಟನೆ ಒಂದೇ ಅಲ್ಲ, ಇಲ್ಲೇ ತರಬೇತಿ ಕೂಡ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ಸಾರ್ವಜನಿಕರು, ಮಂಡ್ಯ ಸಾರ್ವಜನಿಕರು ಹಾಗೂ ಜಿಲ್ಲೆಯ ಹಾಗೂ ಎಲ್ಲ ಗ್ರಾಮಾಂತರ ಸಾರ್ವಜನಿಕರು ಕೂಡ ಬಳಸ್ಕೊಬೇಕು ಅನ್ನೋದು ಕೂಡ ಮಹೇಶ್ ಅವರ ಕೂಡ ಒಂದು ಅನಿಸಿಕೆ ಆಗಿದೆ. ಹಾಗಾಗಿ ಇವತ್ತಿನ ಕ್ರೈಮ್ ವಿಚಾರಗಳು ನೋಡ್ಕೊಂಡು ಬಂದರೆ ಇದು ಸರ್ಕಾರನೇ ಈ ಥರ ಒಂದು ಶಿಬಿರಗಳನ್ನ ಮಾಡ್ಬೋದಾಗಿತ್ತು, ಅಥವಾ ಕಲಿಕಾ ಶಿಬಿರಗಳನ್ನ ಕೊಡುವಂಥ ಒಂದು ಇರಬೇಕು. ಯಾಕೆಂದರೆ ನಮ್ಮ ದೇಶದ ಒಂದು ಆಂತರಿಕ ಭದ್ರತೆಗೆ ಸಾರ್ವಜನಿಕ ಭದ್ರತೆಗೂ ಕೂಡ ಇದು ಆಗುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಈ ಒಂದು ದೊಡ್ಡ ಒಂದು ಹಾಲ್ನಲ್ಲಿ ಕೂಡ ಇದೊಂದು ಶಿಬಿರನ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹಾಗಾಗಿ ಭಾಳ ಉತ್ತಮವಾದಂಥ ಒಂದು ವಾತಾವರಣ ಕೂಡ ಇದೆ ಇಲ್ಲಿ. ನೋಡ್ತಾ ಇರೋದು ಇದು ಮಂಡ್ಯ ಜಿಲ್ಲೆ, ಮಂಡ್ಯ ಟೌನಿನ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಭಾಗ ಇರುವಂಥ ಒಂದು IMA ಹಾಲ್ ಅಂತ ಬರುತ್ತೆ. ಅಲ್ಲಿ ತರಬೇತಿ, ಒಂದು ಕಡೆ ಶಿಕ್ಷಣ, ಒಂದು ಅರಿವು ಕೂಡ ಇಲ್ಲಿ ಮಹೇಶ್ ಅವರ ಒಂದು ಸಾರಥ್ಯದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಇದು ಏಜಿನ ಮಿತಿ ಮೀರಿ ಕೂಡ ಏಜಿನ 9 ವರ್ಷದಿಂದ ಮೇಲ್ಪಟ್ಟಂಥ ಮತ್ತು ಇಳಿ ವಯಸ್ಸಿನ ಯಾರು ಬೇಕಾದ್ರೂ ಕೂಡ ಕಲಿಬೋದು ಅಂತ ಕೂಡ ಮಹೇಶ್ ಅವರು ಇದೇ ತಾನೇ ಹೇಳಿದ್ರು. ನಿಜವೂ ಇದು ಅವಶ್ಯಕತೆ ಇತ್ತು ಮಂಡ್ಯಕ್ಕೆ. ಆ ಅವಶ್ಯಕತೆ ಇರುವಂಥದ್ದು ಇವತ್ತು ಸುದೀರ್ಘವಾಗಿ ಒಳ್ಳೆ ರೀತಿಯಾದಂಥ ಬೆಳವಣಿಗೆಗಳಾಗಲಿ ಅಂತ ಕೂಡ ನಾನು ಆಶಿಸ್ತೀನಿ. ನಮಸ್ಕಾರ ಸರ್. ನಂದು ಲೈವ್ ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮೀಡಿಯಾ ಕೂಡ ಕಳಿಸ್ತೀನಿ. ಯಾಕೆಂದರೆ ಒನ್ ಆಫ್ ದ ರೀಚಿಂಗ್ ಇರೋಂಥ ಸೋಷಿಯಲ್ ಮೀಡಿಯಾನ ಇರೋದು. ಹಾಗಾಗಿ ಹಾಂ ಸರ್, ತಮ್ಗೆ ಗೊತ್ತಾಯ್ತು. ಹಾಗಾಗಿ ಹಾಂ ಗೊತ್ತಾಯ್ತು ಸರ್, ಗೊತ್ತಾಯ್ತು. ಗೊತ್ತಾಯ್ತು ಗೊತ್ತಾಯ್ತು. ಎಸ್ ವೀಕ್ಷ ನಮಸ್ಕಾರ. ನಾವೇನು ನೋಡ್ತಾ ಇದ್ದೀರಾ, ನಿಜವಲ್ಲೂ ಇದು ಭಾಳ ಇದರ ಅಂತ ನಾನು ಪ್ರಶಂಸೆ ಮಾತಾಡ್ತಿಲ್ಲ, ಬಟ್ ಇದು ಆಗಬೇಕಾದಂಥ ವಿಚಾರ. ಅದನ್ನು ಆಗಲೇ ಹೇಳಿದಂಗೆ ಎಲ್ಲ ಮುಖ್ಯ ವೇದಿಕೆಗೆ ತಂದಂತಹ ಮಹೇಶ್ ಸರ್ನ ಆಗಿರುವಂಥ ಗುರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನೋಡಿ, ಒಬ್ಬ ಗುರುವಿನಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿರ್ತಾರೆ. ಹಾಗಾಗಿ ಅದಕ್ಕೆ ಮೂಲ ತಾವೇನೆ ಏನೆಲ್ಲ ಇವತ್ತು ಬೆಳವಣಿಗೆಗಳಾಗುತ್ತೆ ಇದರಿಂದ ತಮ್ಮ ಒಂದು ಅನುಭವ? ಸಾರ್ವಜನಿಕರಿಗೆ ತಿಳಿಸೋದು ಏನಂದರೆ, ಇವತ್ತು ವಿದ್ಯಾರ್ಥಿಗಳು ದಾರಿ ಕೊಡ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರೆಗೂ ದಾರಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಕಾರಣ ಆಗಿದೆ, ಅದು ನಮಗೆಲ್ಲ ಗೊತ್ತಿರೋಂಥ ವಿಷಯನೇ. ಮೊಬೈಲ್ ಹಾವಳಿ ಹೆಚ್ಚಾಗಿದೆ, TV ಧಾರಾವಾಹಿಗಳು, ಈ ಪಾಯಿಂಟಿಂದ ಜನ್ರೇಷನ್ನು ಹಾಳಾಗ್ತಾ ಇದೆ. ಸೊ ಇದು ಮುಖ್ಯವಾಗಿ ನಾವು ಸಂಸ್ಕೃತ ಕಲಿಸ್ಬೇಕಾಗಿದೆ, ಮಕ್ಕಳಿಗೆ ಸಂಸ್ಕೃತಿ ಕಲಿಸ್ಬೇಕಾಗಿದೆ, ಮೈಂಡ್ ಕಲಿಸ್ಬೇಕಾಗಿದೆ, ಏಕಾಗ್ರತೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಲಿಸ್ಬೇಕಾಗಿದೆ. ಈಗ ಹಿಂದೆ ಎಲ್ಲ ವಿದ್ಯಾರ್ಥಿಗಳನ್ನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇತ್ತು. ಬಟ್ ಇವತ್ತು ಹೊರಟೋಗಿದೆ ಅದು. ಈಗ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿರ್ತಕ್ಕಂಥ ಗುರುಕುಲಕ್ಕೆ ಸೇರಿಸ್ತಾರೆ, ಅದು ಹೊರಟೋಗಿದೆ. ಹಣ ಇರುವಂಥದ್ದೆಲ್ಲ ಏನು ಹಣ ಇಲ್ಲಿಂದ ಹೋಗಲಿ, ಎಲ್ಲರೂ ಕೂಡ ಹೈಟೆಕ್ ಬೇಕು ಅಂತೇಳಿ ದೊಡ್ಡ ದೊಡ್ಡ ಇನ್ನು ವಿದ್ಯಾಸಂಸ್ಥೆಗಳಿಗೆ ಸೇರಿಸ್ತಾ ಇದ್ದರೆ ಒಳ್ಳೆಯದದು, ಏಕೆ ಬೇಕಿಲ್ಲ ಅಂತ ಹೇಳಲ್ಲ ನಾನು. ಬಟ್ ಅದ್ರ ಜೊತೆ ಸಂಸ್ಕೃತಿ ಕೂಡ ಬೇಕಾಗುತ್ತೆ.
ಸೊ ಸಂಸ್ಕೃತಿ ಬರಬೇಕು ಅಂತಂದರೆ ಮಕ್ಕಳಲ್ಲಿ ಏಕಾಗ್ರತೆಯನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಇವತ್ತು ತುಂಬ ಅತ್ಯವಶ್ಯಕವಾಗಿದೆ ಅದು ಏಕಾಗ್ರತೆ. ಆ ಏಕಾಗ್ರತೆ ಹಲವಾರು ಗೇಮ್ಸ್ಗಳಿದ್ದಾವೆ. ಉದಾಹರಣೆಗೆ ನೀವು ಕೇಳಿದ ರೀತಿಯಲ್ಲಿ ಚೆಸ್ ಇರ್ಬೋದು, ಕರಾಟೆ ಇರ್ಬೋದು, ಯೋಗ ಇರ್ಬೋದು. ಅದೇ ರೀತಿಯಲ್ಲಿ ಶೂಟಿಂಗ್ ಕೂಡ ಇದೆ. ನಮ್ಮ ಮಂಡ್ಯ ಜಿಲ್ಲೆನಲ್ಲೇ ಶೂಟಿಂಗ್ ಇಲ್ಲಿವರೆಗೆ ಯಾರೂ ಕೂಡ ಈ ತರಬೇತಿಯನ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಈಗ ನಮ್ಮ ಭಾರತೀಯ ಕಾಲೇಜಿನ ಶಿಷ್ಯ ಆದಂಥ ಡಾಕ್ಟರ್ ಕೆ ಎಸ್ ಮಹೇಶ್ ಅಂತೇಳಿ ಅವರು MSc ಮಾಡಿ PhD ಮಾಡಿ ಶಾಸ್ತ್ರದಲ್ಲಿ ಜಾಬಿಗೆ ಹೋಗೋದಾಗಿತ್ತು. ಹಲವಾರು ಅವಕಾಶ ಸಿಕ್ಕಿದ್ದು ಅವರಿಗೆ. ಬಟ್ ನಾನು ಅದನ್ನು ಬೇಡ, ಸ್ವಂತವಾಗಿ ನಾನೇ ಒಂದು ತರಬೇತಿ ಶಾಲೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಗುರಿ ಇಟ್ಕೊಂಡು ಸರ್ಕಾರಿ ಕೆಲಸಕ್ಕೆ ಹೋಗದೇ ಅವರು NCCನಲ್ಲೂ ಕೂಡ ಇದ್ದರು. ಮಾಡಬೇಕಿದ್ರೆ PUC ಮಾಡಬೇಕು NC ಕೂಡ ಇದ್ದರು. ಅಲ್ಲೂ ಕೂಡ ಅವರು B ಮತ್ತು C ಸರ್ಟಿಫಿಕೇಟ್ ಅಂತ ಎಕ್ಸಾಮ್ ಬರುತ್ತೆ, ನ್ಯಾಷನಲ್ನಲ್ಲಿ ಎಕ್ಸಾಮ್ ಬರುತ್ತೆ, ಪಾಸ್ ಮಾಡಿದ್ದಾರೆ. ನಮ್ಮ ಮತ್ತೊಬ್ಬ ಸ್ನೇಹಿತರು ಕೂಡ ಇಲ್ಲೇ ಇದ್ದಾರೆ, ಚಂದ್ರಶೇಖರ್. ಇವರು ಕೂಡ B ಮತ್ತು C ಸರ್ಟಿಫಿಕೇಟ್ ಎಕ್ಸಾಮ್ನಲ್ಲಿ ಪಾಸಾಗಿದ್ದಾರೆ. ಸೊ ಆವಾಗ ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ಟಿರ್ತೀವಿ ನಾವು ಅವರಿಗೆ. ರೈಫಲನ್ನು ಹೇಗೆ ಅದು ಬಳಕೆ ಮಾಡೋದು, ಹೇಗೆ ಅದು ಯಾವ ರೀತಿ ಲೋಡ್ ಮಾಡೋದು, ಬುಲೆಟ್ ಯಾವ ರೀತಿ ಲೋಡ್ ಮಾಡಬೇಕು, ಕ್ಲೀನಿಂಗ್ ಯಾವ ಥರ ಮಾಡಬೇಕು ಅಂತ. ಅದೇ ಒಂದು ರೀತಿ ಹೇಳ್ಬೇಕು ಅಂತಂದರೆ ಮಿಲಿಟ್ರಿನಲ್ಲಿ ಅದೇ ಮಿಲಿಟ್ರಿ ಟೈಪ್ನಲ್ಲಿ NCC ಅಂತಂದರೆ ಕೆಲವು ಗೊತ್ತಿರುತ್ತೆ ಅದು. ಸೊ ಆ ಥರದ ಟ್ರೈನಿಂಗ್ ತೊಗೊಂಡು ತುಂಬ ಪರಿಣಿತ ಹೊಂದಿದ್ದಾರೆ. ಆ ಅವಧಿನಲ್ಲಿ ತುಂಬ ನೇಮ ಕೂಡ ಪಡೆದಿದ್ದಾರೆ ಅವರು ಎಷ್ಟು ಮಟ್ಟಿಗೆ ಸ್ಫೋಟವಾಗಿದ್ದಾರೆ ಅಂತಂದರೆ ನಾನು ಹೇಳ್ತಾರೆ ಒಂದು 10-15 ವರ್ಷದ ಹಿಂದಿನ ಮಾತು. ಈ ಬ್ಲೈಂಡ್ ಸ್ಕೂಲ್ಗೆ ಮಕ್ಕಳಿಗೆ ಡೊನೇಷನ್ ಕಲೆಕ್ಟ್ ಮಾಡಲಿಕ್ಕೆ ನಮ್ಮ ಸಂಘಟನೆಯಿಂದ ಕೊಡ್ತಾರೆ, ಅದನ್ನು ಸಂಘಟನೆಯಿಂದ ಕೊಡ್ತಾರೆ, ಕಾರ್ಡ್ ಕೊಡ್ತಾರೆ. ನಾನು ಸುಮ್ಮನೆ ಅನೌನ್ಸ್ ಮಾಡಿದ್ದೀನಿ ನಾನು ನಮ್ಮ ಕಾಲೇಜಿನಲ್ಲಿ ಈ ಥರ ಇದೆ ಕಂಡದಪ್ಪ, ವಾಲಂಟಿಯರ್ ಕಲೆಕ್ಟ್ ಮಾಡಬೇಕು, ಅದನ್ನು ಅಸೋಸಿಯೇಷನ್ ಕಳಿಸ್ಕೊಡ್ಬೇಕು ಅಂತೇಳಿ ಅದರಲ್ಲಿ ಸ್ಟೇಟ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ರು ಅವರು. ಸೊ ಆ ಕಾಲಕ್ಕೆ 3,333 ರೂಗಳನ್ನು ಕಲೆಕ್ಟ್ ಮಾಡಿ ಸೊ ಅದನ್ನು ಕೊಟ್ಟರು. ನಂತರ ಅದು ವಂತಿಗೆಯನ್ನು ನಾವು DD ರೂಪದಲ್ಲಿ ಆಕರ್ಷಣೆಗೆ ಕಳಿಸ್ಕೊಟ್ರು. ಅದು ಸ್ಟೇಟಲ್ಲಿ ರೆಕಾರ್ಡ್ ಆಗಿ ಅಸೋಸಿಯೇಷನ್ ಅವರು ಒಂದು ಮೊಮೆಂಟ್ ಕೂಡ ಕಳಿಸ್ಕೊಟ್ರು ಅವರಿಗೆ. ಸೊ ಒಂದು ಸುಭಾಷ್ ಚಂದ್ರ ಕೋರಿ ಅವರಿಗೆ ಕೊಟ್ಟರು. ಆ ಥರ ಸ್ಪಿರಿಟ್ ತುಂಬ ಇರ್ತಕ್ಕಂಥ ಮಹೇಶ್ ಅವರು ಈಗ ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದಾರೆ, ಮಂಡ್ಯದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಜಿಲ್ಲಾ ಹೆಡ್ ಕ್ವಾರ್ಟರ್ ಇದು. ಸೊ ಇಲ್ಲಿ ಎಲ್ಲ ಥರದ್ದು ಮಕ್ಕಳುಗಳಿದ್ದಾರೆ, ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಅಫ್ಸೇಲ್ಸು, ನಾನ್ ಅಫ್ಸೇಲ್ಸು ಎಲ್ಲ ಮಕ್ಕಳು ಕೂಡ ಇದ್ದಾರೆ. ತೀರಾ ಅವಶ್ಯಕವಾಗಿ ಇರ್ತಕ್ಕಂಥ ತರಬೇತಿ ಇದೆ. ಸೊ ದಯವಿಟ್ಟು ನಾವು ನಮ್ಮ ಪೋಷಕರಲ್ಲಿ ಮನವಿ ಮಾಡೋದೊಂದೇ, ಈ ಮೊಬೈಲ್ಗಳನ್ನ ಬಿಟ್ಟು ಮಕ್ಕಳಲ್ಲಿ ಈ ಥರ ತರಬೇತಿಗಳಿಗೆ ಕಲಿಸಿ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ ಪ್ರವೇಶನ ಪಡ್ಕೊಂಡು ಸೊ ತರಬೇತಿಯನ್ನು ಪಡೆದು ಜೊತೆಯಲ್ಲಿ ಕೂಡ ಅವಾರ್ಡ್ ಕೂಡ ತಗೊಬೋದು. ಇದೆಲ್ಲ ಒಲಿಂಪಿಕ್ಸು ಅಲ್ಲೆಲ್ಲ ಕಾಂಪಿಟೇಷನ್ ಇದೆ. ಜಸ್ಟ್ ಪ್ರತಿ ಏಜ್ ಗ್ರೂಪ್ ಅಂದರೆ ಒಂದು 10 ಇಯರ್ಸಿಂದ ಮೇಲ್ಪಟ್ಟಂಥ ಎಲ್ಲರೂ ಕೂಡ ಇವನ್ ಈಗ ನನಗೆ 62 ಆಗಿದೆ ಏಜ್. ಈಗ ನಾನು ಕೂಡ ಬಂದು ನಾನು ಇದರಲ್ಲಿ ಭಾಗವಹಿಸಿ ಟ್ರೈನಿಂಗ್ ತೊಗೊಂಡು ನಾವು ಕೂಡ ಕಾಂಪಿಟೇಷನ್ನಲ್ಲಿ ವಿನ್ ಆಗಬೇಕು ಇದೆ. ಅದನ್ನು ಬಳಕೆ ಮಾಡ್ಕೋಬೇಕು ಅಂತ ಸಾರ್ವಜನಿಕರಿಂದ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಸೊ ಈ ರೂಪದಲ್ಲಿ ಮಕ್ಕಳನ್ನ ಒಳ್ಳೆಯ ಕಲಿಕೆ ಒಂದು ಅವಕಾಶ ಆಗುತ್ತೆ, ಅದನ್ನು ಅನುವು ಮಾಡ್ಕೊಳ್ಬೇಕು ಅಂತ ಹೇಳ್ಕೊಳ್ತೇನೆ. ಧನ್ಯವಾದವಾಗಿ ಮಹಿಳಾ ಅಭ್ಯರ್ಥಿಗಳಾಗಲಿ, ಮಹಿಳಾ ಮಕ್ಕಳುಗಳಾಗಲಿ, ಸಾರ್ವಜನಿಕರು ಹೆಣ್ಮಕ್ಳಿಗೆ ಇದನ್ನು ಕಲಿಸ್ತಾರೆ. ಅವ್ರಿಗೆ ಇರೋಂಥ ಶೋಷಣೆ ಭಾಳ ಕಷ್ಟ ಇದೆ ಸಮಾಜದಲ್ಲಿ, ಹೊರಗಡೆ ಬರಬೇಕು. ಹೌದು, ಹೆಣ್ಮಕ್ಳು ಕೂಡ ಇದರಲ್ಲಿ ಜಾಯ್ನ್ ಆಗ್ಬೋದು. ಇದಷ್ಟು ಪಡೆದ ಸೆಕ್ಸ್ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾರು ಬೇಕಾದ್ರೂ ಇದರಲ್ಲಿ ಭಾಗವಹಿಸ್ಬೋದು. ಬಟ್ ಹೆಣ್ಮಕ್ಳು ಇತ್ತೀಚೆಗೆ ಸ್ವಲ್ಪ ನೋಡ್ತಾ ಇದ್ದೀವಿ ನಾವು, ತಪ್ಪದಾಗಿ ಬಿದ್ದ ಇದ್ದಾರೆ. ಬಟ್ ಅದು ಕೂಡ ಎಲ್ಲ ಅವಾಗುತ್ತೆ. ಏಕಾಗ್ರತೆ ಯಾವಾಗ ಮಕ್ಕಳಲ್ಲಿ ಬರುತ್ತೋ ಸ್ಪಿರಿಚುವಲ್ ಲೈಫ್ ಕೂಡ ಆಟೋಮೆಟಿಕ್ ಬರುತ್ತೆ ಅಂತ ಮಕ್ಕಳಲ್ಲಿ. ಸ್ವಲ್ಪ ಸರ್ ಇನ್ನೊಂದು ಕಲಿಕೆ ನಂತರ ಅದನ್ನು ಗನ್ನ ನಾವು ತೊಗೊಬೋದಾ ಅಥವಾ ಗೌರ್ಮೆಂಟಿಂದ ತೊಗೊಂಬ ಒಂದಷ್ಟು ಮಾನದಂಡಗಳಾಗುತ್ತಾ ಅನ್ನೋದು ಕೂಡ ಸಾರ್ವಜನಿಕರು ಅಲ್ಲ. ಅದಕ್ಕೆ ನೀವು ತರಬೇತಿಗೆ ಬಂದರೆ ಸ್ವಲ್ಪಟ್ಟಿಗೆ ಟ್ರೈನರ್ಸ್ ಇರ್ತೀವಿ, ಅದ್ರ ಬಗ್ಗೆ ಎಲ್ಲ ವೆಪನ್ಸ್ ಎಲ್ಲಿ ಸಿಗುತ್ತೆ, ನಾವೇ ನೀವು ಕೊಡ್ಬೋದು, ನಿಮಗೆ ಯಾವ ತರಬೇತಿ ಕೊಡ್ಬೋದು, ಅದೆಲ್ಲ ಡಿಟೈಲ್ ಪೂರ್ಣ ಪ್ರಮಾಣ ಮಾಹಿತಿಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಕೊಡ್ತೇವೆ. ಅದನ್ನು ಬಳಕೆ ಮಾಡ್ತೀವಿ ಅಂತ ಥ್ಯಾಂಕ್ ಯು. ಹಾಗೆ ನಮ್ಮ ಬೆಂಗಳೂರು ನಮ್ಮ ಸಾಹೇಬರು ಮಾತಾಡಲೇಬೇಕು. ಹಾಗಾಗಿ ಇಲ್ಲ ಸರ್, ದಯವಿಟ್ಟು ನೀವು ಯಾಕೆಂದರೆ ಓಕೆ ಸರ್, ನಾನು ಬೈಬಾದ್ ತುಮಕೂರೇ. ಹೌದಾ? ನಾನು ಚಿಕ್ಕಪೇಟೆ ತುಮಕೂರು. ಓಕೆ. ಇಡೀ ರಾಜ್ಯ ನೋಡ್ತಾ ಇದ್ದೀವಿ, ಮಾತಾಡ್ತಾರಂತೂ ನಾವು ಡಿಸ್ಕಷನ್ ಮಾಡ್ತಾರಂತ ಕೂಡ. ಓಕೆ ಸರ್, ತಾವು ತುಮಕೂರಿಂದ ಬಂದು ಮಂಡ್ಯ ಭಾಳ ಹೆಮ್ಮೆ ಆಗುತ್ತೆ. ಅಲ್ಲ, ಅದಕ್ಕೆ ಕಾರಣ ಇದೆ ಸರ್. ಅಲ್ಲೇ ತೊಂದರೆ ಇಲ್ಲ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಕಿರಣ್ ಅಂತ. ನನ್ನ ಶೂಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನಾವು ಮಂಡ್ಯ ಶೂಟಿಂಗ್ ನಮ್ಮ ಗುರುಗಳು ಕೋಚ್ ಆದಂಥ ಮಹೇಶ್ ಅವರು. ಅವರ ಮಾರ್ಗದರ್ಶನದಲ್ಲಿ
ಇನ್ನೂ ಹೆಚ್ಚಿನ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಹೋಗುವಂಥದ್ದು ಅವ್ರಿಗೆ ಸ್ಕಿಲ್ ಇದೆ ಸರ್, ಅದನ್ನು ಕಳಿಸ್ಕೊಡ್ತಾರೆ. ನಮಗೂ ಕೂಡ ನಮಗೆ ವೆರಿ ಬಿಗಿನಿಂಗ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಫಸ್ಟೇ ನಮಗೆ ಒಂದು ಮೆಡಲ್ ಬರೋಂಥ ಸಾಧನೆ ನಮಗೆ ಮಾಡಿಸಿದ್ರು. ವೆರಿ ಫಸ್ಟು ನಾವು ಬಂದು ನಾವೇನು ಇಲ್ಲ ಶೂಟಿಂಗ್ ಅಂದರೆ ಏನು ಗನ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅಂತ ಅವ್ರಿಗೆ ಏನೂ ಗೊತ್ತಿಲ್ಲಲ್ಲ ಇರೋರಿಗೆ ಅವರು ಮಾರ್ಗದರ್ಶನದಲ್ಲಿ ನಾವು ತುಮಕೂರಿಂದ ಮಂಡ್ಯಾಗಿ ಬಂದು ಯಾಕಂದ್ರೆ ಮಹೇಶ್ ಅವ್ರ ಕೋಚಿಂಗ್ ಬೇಕು ಅಂತ ನಾವು ಅಲ್ಲಿಂದ ಬಂದ್ವಿ ಸರ್. ಅಲ್ಲಿಂದ ಬಂದು ನಾವು ಇಲ್ಲಿ ಜಾಯ್ನ್ ಆಗಿ ನಾವು ಕೇರೆ ಸ್ಟಾರ್ಟ್ ಮಾಡಿದ್ವಿ ಮಂಡ್ಯ ಶೂಟಿಂಗ್ ಅಕಾಡೆಮಿಯಿಂದ. ಇನ್ನು ಅದರಲ್ಲೂ ಮುಂದುವರಿಬೇಕು ಅಂತ ನಮ್ಗೆ ಆಸೆ ಇದೆ, ಮುಂದುವರಿಸ್ತೀವಿ. ನಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳಿದೆ, ಇದು ಎಲ್ಲ ನಾವು ನೋಡಿರ್ಬೋದು. ಅವರು ಕೂಡ ಅವರು ಕೂಡ ಅವ್ರು ನೋಡ್ಬಿಟ್ಟಿಲ್ಲ ಸರ್, ಅವ್ರ ಸಾಧನೆ ಬಗ್ಗೆ ಹೇಳಬೇಕು ಅವರೇ ಹೇಳ್ತಾರೆ, ನಾವು ಹೇಳ್ಬಾರ್ದು. ಅಂದರೆ ಅವ್ರು ನಮ್ಮ ಕೈಯಲ್ಲಿ ಏನು ಗೊತ್ತಿಲ್ಲದೆ ಬರುವಂಥ ವಿದ್ಯಾರ್ಥಿಗಳು ಆ ಸಲನ್ನು ಅವರು ಮಾಡಿಸುವಂಥ ಅವ್ರಿಗೆ ಆ ಸ್ಕಿಲ್ ಇದೆ. ಸರ್ ನಿಜ ಒಲಿಂಪಿಕ್ ಗೇಮ್ ಆದ್ರಿಂದ ನಮ್ಮ ಪ್ರತಿಭೆ ಬೆಳಿಬೋದು. ಹೌದು ಸರ್, ಗ್ರಾಮೀಣ ರೈತರ ಮಕ್ಕಳು ಇಂಟರ್ನ್ಯಾಷನಲ್ ಬೆಳಿಬೋದು ಅಂತ ಹೌದು ಸರ್, ಮುಖ್ಯ ವೇದಿಕೆ ಆಗಿದೆ. ಹೌದು ಶೂಟಿಂಗ್ ಸ್ಪೋರ್ಟ್ಸ್ ಆಮೇಲೆ ಮಕ್ಕಳಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಸಲ್ಲಿ ಏನು ಮುಖ್ಯವಾಗುತ್ತೆ. ಈಗ ಯಾರು ಬೇಕಾದ್ರೂ ಸರ್ ಇದಕ್ಕೆ ವಯೋಮಿತಿ ಇಲ್ಲ ಸರ್, ಏಜ್ ಲಿಮಿಟ್ ಇಲ್ಲ. ಅಲ್ಲಿ ಯಾವ ವಯಸ್ಸಿಂದ ಯಾವ ವಯಸ್ಸಿನ ಬೇಕಾದ್ರೆ ಅದನ್ನು ಸಾಧನೆ ಮಾಡ್ಬೋದು ಸರ್. ಅದಕ್ಕೆ ಸರಿಯಾದಂಥ ಅದಕ್ಕೆ ಗುರುಗಳು ಬೇಕು, ಅದಕ್ಕೊಂದು ಅಕಾಡೆಮಿ ಬೇಕು, ಒಂದು ವಾತಾವರಣ ಬೇಕು. ಆ ಥರ ಇದ್ದರೆ ಖಂಡಿತ ಇದೆ. ಈಗ ಸ್ಟೇಟ್ ಲೆವೆಲ್ಲು, ಪ್ರೀ ನ್ಯಾಷನಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಯಾರು ಬೇಕಾದ್ರೂ ಇದಕ್ಕೆ ಅವಕಾಶ ಒಂದು ಅದೇ ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೊಂಡು ಇನ್ ಕೇಸ್ ನಮ್ಮ ಗ್ರಾಮೀಣ ಮಕ್ಕಳು ರೈತರ ಮಕ್ಕಳು ಇವತ್ತು ನಮ್ಮ ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿಗೆ ಹೋದ್ರೆ ಒಂದು ಸ್ಪೋರ್ಟಿವಾಗಿದ್ದಾರೆ ಅಂತಂದ್ರೆ ನೋಟನೇ ಬೇರೆ, ಅದು ಇಂಡಿಯನ್ ಕೂಡ ಹೌದು ಸರ್, ನೋಟನೇ ಬೇರೆ. ಒಲಿಂಪಿಕಲ್ಲಿ ಅಲ್ಲೇ ಅವರು ಕೂಡ ಕಂಟ್ರಿಗಳು ಕೂಡ ಮಾಡಬಹುದು ಸರ್. ಇದರಲ್ಲಿ ಈ ಸ್ಪೋರ್ಟ್ಸಲ್ಲಿ ಇನ್ನೊಂದು ಮಾಹಿತಿ ನನಗೆ ಗೊತ್ತಿರೋದು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಸ್ಪೋರ್ಟ್ಸ್ ಕೋಟ ಅಂತ ಅದು ಕೆಲವು ಏನಕ್ಕೆ ಬೇಕಿದೆಲ್ಲ ಸ್ಪೋರ್ಟ್ಸ್ ಏನಕ್ಕೆ ಮಕ್ಕಳು ಇವತ್ತೆಲ್ಲ ಏನಾಗಿದೆ ಸರ್ ಹೇಳಿದಂಗೆ ಎಲ್ಲ ಮೊಬೈಲಲ್ಲಿ ಅಡಿಕ್ಷನ್, ಮೊಬೈಲಲ್ಲಿ ಅವರೆಲ್ಲ ಕಾಲ ಕಳೀತಾರೆ. ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಸ್ಪೋರ್ಟ್ಸ್ ಕೋಟ ಇದೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಅವ್ರು ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ರೆ ನೀವು ಹೇಳಿದಂಗೆ ನ್ಯಾಷನಲ್ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋದು ಒಂದು ನ್ಯಾಷನಲ್ ಲೆವೆಲ್ ಒಂದು ರೆಕಾರ್ಡ್ ಇದೆ ಸರ್. ಆ ಸ್ಪೋರ್ಟ್ಸ್ ಕೋಟಾದಲ್ಲಿ ಅವ್ರಿಗೆ ಒಂದು ಮೆಡಿಕಲ್ಗಾಗಲಿ ಇಂಜಿನಿಯರಿಂಗ್ ಆಗಲಿ ಆ ಕೋಟಾದಲ್ಲಿ ಅವ್ರಿಗೆ ಅವಕಾಶ ನೋಡಿ. ಇದು ಏನು ವೇಸ್ಟ್ ಆಗುವಂಥದ್ದಲ್ಲ. ಇದು ಮಾಡಿ ಏನಪ್ಪ ಪ್ರಯೋಜನ ಇದ್ದರೆ ಏನಾಗುತ್ತೆ ಅಂತ ಅವರಿಗೆ ಸಾಧನೆಯೂ ಮಾಡ್ತಾರೆ. ಅವ್ರಿಗೆ ಕೆರಿಯರ್ ಬಿಲ್ಡ್ ಮಾಡೋದಕ್ಕೆ ಇದೊಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಅವ್ರಿಗೆ ಒಂದು ದಾರಿನೂ ಸಿಗುತ್ತೆ ಸರ್. ಈ ಥರ ಒಂದು ಅವಕಾಶ ಇದೆ ಸರ್. ತುಮಕೂರಲ್ಲಿ ತಾವು ಹೇಗೆ ಮಾಡ್ತಾರೆ ಸರ್? ತುಮಕೂರಲ್ಲಿದ್ದರೂ ಕೂಡ ನಾನು ಪ್ರಾಕ್ಟೀಸ್ ಈ ಅಕಾಡೆಮಿಯಿಂದ ನಾನು ನಮಸ್ಕಾರ. ಸರ್ ತಾವು ಇವತ್ತು ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ತಮ್ಮ ಯಶಸ್ವಿಯಾಗಿ ಓದಿದರೆ ಬೋಧನೆ ಮಾಡಿದ್ದಾರೆ. ತಮ್ಮ ಪರಿಚಯ ಆಗಿ ಈ ವಿಚಾರದ ಬಗ್ಗೆ ಒಂದು ಮಾಡಿ. ನನ್ನ ಹೆಸರು ಮಹೇಶ್ ಅಂತೇಳಿ, ಭಾರತೀಯ ಕಾಲೇಜಿಗೆ 35 ವರ್ಷ ಈ ಅಕಾಡೆಮಿ ಮಂಡ್ಯಕ್ಕೆ ಬಹಳ ಅವಶ್ಯಕತೆ ಇದೆ. ಯಾಕಂದರೆ ಮಂಡ್ಯದಲ್ಲಿ ಬೇರೆ ಎಲ್ಲ ಗೇಮ್ಸು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದೆ, ಆದರೆ ಈ ಶೂಟಿಂಗ್ ಆಕ್ಟಿವಿಟಿ ಅಕಾಡೆಮಿ ಇರಲಿಲ್ಲ. ಇದು ತುಂಬ ಅವಶ್ಯಕತೆ ಇತ್ತು. ಹಾಗಾಗಿ ನಮ್ಮ ತುಂಬ ಕ್ರಿಯೇಟಿವ್ ಮೆಂಟಾಲಿಟಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಮಹೇಶ್ ಅವರು ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಯಶಸ್ವಿಯಾಗಲಿ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ನಾನು ಆಶಿಸ್ತೇನೆ. ಮಂಡ್ಯ ಜನತೆ ಇದನ್ನು ಸದುಪಯೋಗಪಡಿಸ್ಕೋಬೇಕು. ಎಲ್ಲ ವಯೋಮಾನದವರು ಬಂದು ಸದುಪಯೋಗಪಡಿಸ್ಕೊಂಡು ತಮ್ಮ ಮಾನಸಿಕ ಗುರಿನ ಇಲ್ಲಿ ಸಾಧಿಸ್ಕೋಬೇಕು ಅಂತೇಳಿ ನನ್ನ ಆಸೆ. ಸರ್ ಇನ್ನೂ ನಾವು ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡೂ ಕೂಡ ಗಡಿ ಭಾಗ ಆಗಿದ್ದರಿಂದ ನಮ್ಮ ಬರ್ಬೋದು ತಾಲೂಕು ತುಮಕೂರಿಂದ ಬಂದು ಇಲ್ಲಿ ಮಾಡ್ತಾ ಇರುವಾಗ ಮೈಸೂರಲ್ಲಿ ಬರೋದೇನು ದೊಡ್ಡದಕ್ಕೆ ಅಲ್ಲ. ಹಾಗಾಗಿ ಈ ಕಡೆ ಚನ್ನಪಟ್ಟಣ, ರಾಮನಗರ, ಈ ಕಡೆ ಮೈಸೂರು, ಮಂಡ್ಯ ಜಿಲ್ಲೆ ಎಲ್ಲರೂ ಇದನ್ನು ಸದುಪಯೋಗ ಮಾಡಿಸ್ಕೋಬೇಕು. ಒಂದು ಎಜುಕೇಶನ್ ಮಾಡ್ತೀವಿ ಅಂದರೆ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ್ತೀವಿ ಮಕ್ಕಳು ಕಳಿಸ್ತಾರೆ ಎಜುಕೇಶನ್. ಬಟ್ ಇವತ್ತು ಅನಿವಾರ್ಯವಾಗಿರುವಂಥ ಒಂದು ಈ ಒಂದು ಕ್ರೀಡೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಅವರ ಸ್ವಾವಲಂಬಿಯಾಗಿ ಅವರ ಒಂದು ದೈಹಿಕ ರಕ್ಷಣೆ ಅಂತ ಕೂಡ ಅವರು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಕ್ಕೂ ಅನುಕೂಲ ಆಗ್ತಕ್ಕಂಥ ಇದು ಗೇಮ್ ಇದು ಭಾಳ ಅವಶ್ಯಕತೆ, ಮಂಡ್ಯಕ್ಕೊಂದು ಅವಶ್ಯಕತೆ ಇತ್ತು. ಈಗ ಮಹೇಶ್ವರ ಅದನ್ನು ತಂದಿದ್ದಾರೆ, ಸದುಪಯೋಗ ಮಾಡ್ಕೋಬೇಕು ಅಷ್ಟೇ. ಸರ್ ತಾವೇನು ವಿಷಯ ಹೇಳ್ತೀವಿ ಸರ್ ಮಹೇಶ್ವರಿಗೆ? ಒಳ್ಳೆಯದಾಗಲಿ ಸರ್. ಒಳ್ಳೆಯದಾಗಲಿ. ಒಂದು ತಂಡ ಕೂಡ ಇದೆ ವೀಕ್ಷಕರೇ. ಇವತ್ತು ನಾವು ನೋಡ್ತಾ ಇದ್ದಾರೆ. ಇವತ್ತು ನನಗೆ ಒಂದು ಆಹ್ವಾನದ ಕರೆ ಮೇರೆಗೆ ನಾನು ಇವತ್ತು ಮಂಡ್ಯಕ್ಕೆ ಬಂದಿದ್ದು. ಬಟ್ ನಂದು ಥ್ಯಾಂಕ್ ಗುಡ್ ಏನು ಅಂದರೆ ಕಾರ್ಯಕ್ರಮ ಮುಗಿದೇ ಒಂದು ಒಳ್ಳೆಯದಾಯಿತು. ಈ ಎಲ್ಲ ಹಿರಿಕರ ಜೊತೆ ನಾನು
ಇಷ್ಟು ಮುಕ್ತವಾಗಿ ಇಡೀ ರಾಜ್ಯದ ಜೊತೆ ನಾನು ಸಂದರ್ಶಿಸ್ತಾ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಕಾರ್ಯಕ್ರಮ ಇದ್ದಿದೆ, ಕಾರ್ಯಕ್ರಮ ಮಾತ್ರ ಸೀಮಿತ ಆಗಿ ನಾವು ಹೊರಟ್ಬಿಡ್ತಿದ್ವಿ ನಾವು. ಬಟ್ ಇಷ್ಟು ಜನಗಳ ಅಭಿಪ್ರಾಯ ಇವತ್ತು ಇಡೀ ಮಂಡ್ಯ ಜಿಲ್ಲೆ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯ ಜನತೆ ನೋಡ್ತಾ ಇದೆ. ಇದರಲ್ಲೂ ಈ ಒಂದು ಅವಶ್ಯಕತೆ ಅತ್ಯವಶ್ಯಕತೆ ಇರುವಂಥ ಒಂದು ಶಿಬಿರ ಮತ್ತು ಒಂದು ಸ್ಪೋರ್ಟ್ಸ್ ಆಗಿರುವಂಥ ಒಂದು ಇಂಟರ್ನ್ಯಾಷನಲ್ಗೆ ಹೋಗುವಂಥ ಒಂದು ಚಾನ್ಸ್ ಕೂಡ ಇವತ್ತು ಮಂಡ್ಯದಲ್ಲಿ ಕೊಟ್ಟಂಥ ಇವುಗಳಾದಂಥ ಮಹೇಶ್ ಸರ್ ಇವತ್ತು ಅವರ ನೋಡಿ ಅವರ ವೃತ್ತಿಗಳು ಏನೇ ಇದ್ರೂ ಕೂಡ ಇವತ್ತು ಶೈಕ್ಷಣಿಕವಾಗಿ ಇದು ಒಂದು ಶೈಕ್ಷಣಿಕ ಸಂಸ್ಥೆ ಅನ್ನೋ ಥರ ಇದನ್ನು ದೊಡ್ಡ ಭಾಳ ಕಷ್ಟ ಇದೆ ಇದನ್ನು ಮಾಡೋದಕ್ಕೆ. ಯಾಕೆಂದರೆ ಈ ಒಂದು ಜಾಗನ ಬಾಡಿಗೆ ತಗೊಂಡು ಅದಕ್ಕೆಲ್ಲ ಪ್ರತಿಯೊಂದು ಮೂಲಭೂತ ಸೌಕರ್ಯ ಕೊಟ್ಕೊಂಡು ಅದನ್ನ ಪ್ರಚಾರ ಮಾಡ್ಕೊಂಡು ಎಲ್ಲ ಕೂಡ ಮಾಡೋದು ಬಹಳ ಕಷ್ಟ ಇದೆ. ಇದನ್ನು ನಮ್ಮ ಮಂಡ್ಯ ಜನತೆ ತಗೊಬೇಕು. ಗೋಲ್ಡ್ ಮೆಡಲಿಸ್ಟ್ ಇದೇ ಗೋಲ್ಡ್ ಮೆಡಲಿಸ್ಟ್ ನೀವು ಕೂತ್ಕೊಳ್ಳಿ ಸರ್. ಹಾಗೆ ಗೋಲ್ಡ್ ಮೆಡಲಿಸ್ಟ್ ಸರ್ ಒಂದು ಮಾಡೋಣ ಸರ್, ಈ ಕಡೆ ಕೂತ್ಕೊಂಬೋಣ ಬ್ಯಾನರ್ ಹತ್ರ. ಹಾಂ ಹಾಗೆ ಬ್ಯಾನರ್ ಬರುತ್ತೆ ಸರ್, ಅದಕ್ಕೆ ಹಾಗೆ ಕೂತ್ಕೊಂಬೋಣ ಸರ್ ಚೇರಲ್ಲಿ. ಹಾಂ ನೀನು ಬಾಪುಡೆ ಕಡೆ ಹಾಗೆ ರೌಂಡ್ ಅಪ್ ಆಗಿ ಸರ್, ರೌಂಡ್ ಅಪ್ ಆಗಿ. ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ ಲೋಗೋ. ಸರ್ ಬನ್ನಿ, ನೀವು ಬನ್ನಿ ಬನ್ನಿ ಸರ್. ಮುಂದೆ ಎಸ್ ಹಾಗೇನೆ ತಾವು ನೋಡ್ತಾ ಇದ್ದೀರಾ ನೋಡಿ. ನಾನು ಯಾವಾಗಲೂ ಕೂಡ ಅತಿ ಹೆಚ್ಚು ಪ್ರಶಂಸೆಯಾಗಿ ಮಾತಾಡ್ತಾ ಇರ್ತೀನಿ ಮಂಡ್ಯ ಜಿಲ್ಲೆ ಬಗ್ಗೆ. ವೈರಸ್ ಸುದ್ದಿಗಳನ್ನ ಅತಿ ಹೆಚ್ಚು ಮಾಡಿರೋದು ನಾನೇ ಮಂಡ್ಯ ಜಿಲ್ಲೆ ಬಗ್ಗೆ. ದೊಡ್ಡ ದೊಡ್ಡ ಹೋರಾಟಗಳಾಗಲಿ, ಕಳೆದ ಸರಿ ಮದ್ದೂರು ಹೋರಾಟಗಳು ಕೂಡ ನಾನು ಸುದ್ದಿ ಮಾಡಿದ್ದೆ. ಹಾಗಾಗಿ ಮಂಡ್ಯ ಅಂದರೆ ಇಂಡಿಯಾ ಅಂತ ನಾನು ಹೇಳುವಂಥದ್ದು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಹಾಗಾಗಿ ಇದು ಮಂಡ್ಯದಲ್ಲಿ ರೀಚ್ ಆಯಿತು ಅಂತಂದರೆ ಅದು ಯಾವುದೇ ಸಂಸ್ಥೆಗಳಾಗಲಿ, ಯಾವುದೇ ಒಂದು ಉದ್ಯೋಗಗಳಾಗಲಿ, ಅದು ಮಂಡ್ಯದಲ್ಲಿ ರೀಚ್ ಆಯಿತು ಅಂತಂದರೆ ಇಡೀ ಇಂಡಿಯಾಗೆ ರೀಚ್ ಆಗುತ್ತೆ ಅನ್ನೋ ಥರ ಭಾವನೆ ಇರುವಂಥದ್ದು. ಹಾಗೆಯೇ ನಮ್ಮ ಜೊತೆಗೆ ಕೂಡ ಒಂದು ಗೋಲ್ಡ್ ಮೆಡಲಿಸ್ಟ್ ಕೂಡ ಇದ್ದಾರೆ ಶೂಟಿಂಗ್ನಲ್ಲಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನು ಹೇಳ್ತೀರಾ ಸರ್ ಇನ್ಸ್ಪೈರ್ ಆಗಿ ಮಕ್ಕಳಿಗೆ? ಸರ್ ನನ್ನ ಹೆಸರು ಚೇತನ್ ಅಂತ. ನಾನು ಮಂಡ್ಯ ಶೂಟಿಂಗ್ ಅಕಾಡೆಮಿಗೆ ನಾನು 2023 ನಾನು ಸ್ಟಾರ್ಟ್ ಮಾಡಿದ್ದು. ನಾನು ನವೀನ್ ಅಂತ ನನ್ನ ಜೊತೆ ಹೊಸ ಶೂಟರು. ಸೊ ನಾವಿಬ್ಬರು ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ವಿ. ಸೊ ಮಹೇಶ್ ಸರ್ ಅವರ ಟ್ರೈನಿಂಗಲ್ಲಿ ನಾವು ಫಸ್ಟ್ ಇಯರೇ ನಾವು ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಫಸ್ಟ್ ಟೈಮೇ ನಾವು ಟೀಮ್ ಗೋಲ್ಡ್ ತೊಗೊಂಡ್ವಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ನಾವು. ಮತ್ತು ಇಂಡಿವಿಜುವಲಲ್ಲಿನೂ ನಾವು ವಿತಿನ್ 10th ಪ್ಲೇಸ್ ಮಾಡಿದ್ವಿ ನಾವು. ಸೊ ತದನಂತರ ನಾವು ಹಿಂಗೆ ಶೂಟಿಂಗ್ನ ಕರಿಯರಲ್ಲಿ 50 ಮೀಟರ್ಸು ರೈಫಲ್ ಶೂಟಿಂಗಲ್ಲೂ ನಾವು ಟೀಮ್ ಗೋಲ್ಡ್ ಪ್ಲೇಸ್ ಮಾಡಿದ್ವಿ. 6th ಟಾಪ್ 10 ಇದ್ದೀವಿ. ನಾನು 5th ಪ್ಲೇಸಲ್ಲೂ ನಾನು ಇವತ್ತಿಗೂ ಮೇಂಟೈನ್ ಆಗ್ತಾಯಿದೆ ನಂದು ಸ್ಕೋರಿಂಗು. ಸೊ ಮತ್ತು ನಾನು ಇವಾಗ ಪಿಸ್ತೂಲ್ಗೆ ನೆಕ್ಸ್ಟು ಮೊರೆ ಹೋಗಿದ್ದೀನಿ. ಇವಾಗ 10 ಮೀಟರ್ಸ್ ಏರ್ ಪಿಸ್ತೂಲು. ಈಗ ಅದರಲ್ಲಿ ಲಾಸ್ಟ್ ಇಯರು ನಾನು ಇಂಡಿಯಾ ಓಪನ್ನು ಹೋಗಿದ್ದೆ. ಸೌತ್ ಝೋನ್ ಕಾಂಪಿಟೇಷನ್ನು ಈ ಸರಿ 2026 ಇವಾಗ ಡಿಸೆಂಬರಲ್ಲಿ ನಡೆದಿದ್ದು. ಜನವರಿ 2025 ಡಿಸೆಂಬರಲ್ಲಿ ತೆಗ್ದಿದ್ದು. ಆವಾಗನೂ ಸೌತ್ ಝೋನ್ ಮಾಡಿದ್ದೆ. ಸೊ ನೆಕ್ಸ್ಟು ನಮ್ಮ ಫರ್ದರು ಈಗ ನಮ್ಮ ಮಂಡ್ಯಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ನಮ್ಮ ಮಂಡ್ಯ ಶೂಟಿಂಗ್ ಅಕಾಡೆಮಿ. ಇಲ್ಲಿ ಮಕ್ಕಳು ಬಂದು ಇದನ್ನ ನೀವು ಉಪಯೋಗ ತಗೋಬೇಕು. ನೆಕ್ಸ್ಟು ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯನ ನೀವು ರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡು ಹೋಗಬೇಕು. ಮಂಡ್ಯ ಜಿಲ್ಲೆ ಹೆಸರನ್ನ ನೀವು ಎತ್ತಿಡಿಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಅವಕಾಶ ಕೊಡಿ ಸರ್. ಏನು ಹೇಳ್ತೀರಾ ನಿಮ್ಮ ಒಂದು ಅನುಭವ? ನನ್ನ ಅನುಭವ ಅವ್ರು ಹೇಳಿದಾಗೆ ಕಳೆದ 2 ವರ್ಷದ ಹಿಂದೆ ಅಥವಾ 3 ವರ್ಷದ ಪ್ರಾಕ್ಟೀಸಿಗೆ ಬಂದಾಗ ನಮಗೆ ಇದ್ರ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಬೇಸಿಕಲಿ ನಾವು ಫೋಟೋಗ್ರಾಫರ್ಸ್, ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾಯಿದ್ವಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇತ್ತು. ಅದನ್ನು ಬಿಟ್ಟರೆ ನಮ್ಮ ಶೂಟಿಂಗ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಸೊ ಮಹೇಶ್ ಸರ್ ಪರಿಚಯ ಆಗಿ ಅವ್ರ ಗೈಡೆನ್ಸಲ್ಲಿ ಫಸ್ಟ್ ಟೈಮೇ ನಾವು ಗೋಲ್ಡ್ ಮೆಡಲ್ ಮಾಡಿದ್ವಿ. ಸೊ ಅದಾದಮೇಲೆ ನಮಗೆ ಹೇಗೆ ಮಾಡಬೇಕು, ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಪಾರ್ಟಿಸಿಪೇಷನ್ಸ್
ಮತ್ತು ಇದೊಂದು ಸ್ಪೋರ್ಟ್ಸೇ ಅಲ್ಲದೆ ಲೈಫಲ್ಲಿ ಕೂಡ ತುಂಬ ಚೇಂಜಸ್ ಆಗ್ತವೆ. ಸೊ ನಾವು ಫಿಸಿಕಲ್ ಫಿಟ್ ಆಗಿರೋದು, ಕಾನ್ಸಂಟ್ರೇಟಿವ್ ಆಗಿರೋದು, ಪ್ರೆಸೆನ್ಸ್ ಆಫ್ ಮೈಂಡು, ಸೊ ನಮ್ಮ ಥಿಂಕಿಂಗ್ಸು, ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ತವೆ. ಸೊ ಈ ಸ್ಪೋರ್ಟ್ಸನ್ನ ನಾವು ಬಳಸ್ಕೊಳ್ಳೋದ್ರಿಂದ ಅಥವಾ ನಾವು ನಮ್ಮ ಮಕ್ಕಳಿಗೂ ಯಾರಿಗೂ ಹೇಳ್ಕೊಡೋದ್ರಿಂದ ಒಂದು ಡಿಸಿಪ್ಲಿನು, ಶಿಸ್ತು ಜೀವನದಲ್ಲಿ ಬರುತ್ತೆ. ಸೊ ಹಾಗಾಗಿ ಈಗ ಮಂಡ್ಯದಲ್ಲೂ ಕೂಡ ಓಪನ್ ಆಗಿದೆ. ಸೊ ಇಷ್ಟು ದಿನ ನಾವು ಬೆಳಕುವಾಡಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದಿದ್ದು ಪ್ರಾಕ್ಟೀಸ್, ಇಲ್ಲಿ ದೊಡ್ಡದಾಗಿ ಒಂದು ಓಪನ್ ಮಾಡಿದ್ದಾರೆ. ಸೊ ಇಲ್ಲಿರುವಂಥ ಜನ ಅಥವಾ ಮಕ್ಕಳು ಇದನ್ನು ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಮೆಡಲ್ಸ್ ತರಲಿ ಅಂತ ನನ್ನ ಆಶೆ. ಎಸ್, ಥ್ಯಾಂಕ್ ಯು. ನಮಸ್ಕಾರ ಸರ್, ನಾನು ಚಂದ್ರಶೇಖರ್ ಅಂತ. ನಾನು ಯಾರು ಟ್ರಾವೆಲ್ ಬಂದಿದ್ದು, ಸೊ ಗುರುಗಳು ಕೊಡಿಸಿದ್ದು. ಸೊ ಚಂದ್ರಶೇಖರ್ ಮಂಡ್ಯದಿಂದ, ನಾನು ಸದ್ಯ ಮೈಸೂರಲ್ಲಿ. ಮಹೇಶ್ ನನ್ನ ಸೀನಿಯರ್ NCCನಲ್ಲಿ ಮತ್ತು ಅಕಾಡೆಮಿಕ್ಸಲ್ಲಿ ಕೂಡ. ಶಿವಸ್ವಾಮಿ ಸರ್ರು ಮತ್ತು ಮಾಯಿಗೌಡ ಸರ್ರು ನನ್ನ ಗುರುಗಳು. ನಾನು ಕೂಡ NCCಲಿದ್ದವನು. NCC ಸರ್ಟಿಫಿಕೇಟ್ ಆಗಿದೆ, B ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೆ, ಆದಮೇಲೆ C ಸರ್ಟಿಫಿಕೇಟ್ ಆಯಿತು. ಮತ್ತು ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಾನು ಬೇರೆ ಕಡೆ ಹೋದರೆ. ಬಟ್ ನನ್ನ ಸೀನಿಯರ್ ಆಗಿದ್ದಂಥ ಮಹೇಶ್ ಅವರು ಇದೇ ಫೀಲ್ಡಲ್ಲಿ ಇದೇ ರೀತಿಯಲ್ಲಿ ಮುಂದೆ ಹೋಗ್ತಾನೆ ಇದ್ದಾರೆ. ಸಾರ್ವಜನಿಕವಾಗಿ ಅವ್ರನ್ನ ಗುರುತಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಸೊಸೈಟಿಯಲ್ಲಿ ಅವರದೇ ಒಂದು ಛಾಪನ್ನು ಮೂಡಿಸೋದು ಉದ್ದೇಶ. ಹಾಗಾಗಿ ಇದು ನಮ್ಮ ಮಂಡ್ಯ. ಈ ನಮ್ಮ ಮಂಡ್ಯದಲ್ಲಿ ಅವರದೇ ಆದಂಥ ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಮಂಡ್ಯ ಶೂಟಿಂಗ್ ಅಕಾಡೆಮಿ. ಮತ್ತು ನಾನು ಆ್ಯಕ್ಚುಲಿ ಬೇಸಿಕಲಿ ನನ್ನ ಫ್ಯಾಮಿಲಿ ಫ್ರೆಂಡ್. ಇಡೀ ಫ್ಯಾಮಿಲಿ, ಅವ್ರ ಮಹೇಶ್ ಅವ್ರ ಇಡೀ ಫ್ಯಾಮಿಲಿ ನಾನು ತುಂಬ ಚಿರಪರಿಚಿತ. ಸೊ ಒಟ್ಟಾರೆಯಾಗಿ ಇಡೀ ಕುಟುಂಬದಲ್ಲಿ ಅವರದೇ ಆದಂಥ ಒಂದು ಅನ್ಯೂನ್ಯತೆ, ಅವರದೇ ಆದಂಥ ಒಂದು ಡಿಸ್ಕಷನ್ಸು ನಾನು ತುಂಬ ಖುಷಿ ಪಡುವಂಥ ವಿಚಾರ. ಹಾಗಾಗಿ ಈ ಅಕಾಡೆಮಿ ಐ ಥಿಂಕ್ ಸೊ ಮುಂದೊಂದು ದಿನ ಮಂಡ್ಯದ ಜನತೆಗೆ ಒಂದು ಒಳ್ಳೆಯ ವರದಾನ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಮಂಡ್ಯದ ಎಲ್ಲ ಪೋಷಕರು ಮತ್ತು ಎಲ್ಲ ಗುರುವೃಂದದವರು ಇದನ್ನು ಸದುಪಯೋಗಪಡಿಸ್ಕೋಬೇಕು ಮತ್ತು ತಮ್ಮ ಮಕ್ಕಳಿಗೆ ಅವರದೇ ಆದಂಥ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಪ್ರೋತ್ಸಾಹ ಮಾಡಬೇಕಂತ ಕೇಳ್ತಾ ನಮ್ಮ ಅಣ್ಣನಾದ ಮಹೇಶ್ ಅವರಿಗೆ ಶುಭಾಶಯ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ತಮಗೆ ಮತ್ತೊಮ್ಮೆ ಶುಭಾಶಯ. ನಿಮ್ಮ ಶಿಬಿರ ಭಾಳ ಉತ್ತುಂಗ ಮಟ್ಟಕ್ಕೆ ಹೋಗಲಿ, ಜೊತೆಗೆ ಶಾಖೆಗಳಾಗಲಿ, ಮಂಡ್ಯ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಶಾಖೆಗಳಾಗಲಿ ಅಂತ ಎಲ್ಲರೂ ಪರವಾಗಿ ನಾನು ಕೂಡ ಕೇಳ್ಕೊತೀನಿ. ಅಮ್ಮ ನಮಸ್ಕಾರ. ನಮಸ್ತೆ. ಎಲ್ಲ ಶಕ್ತಿಯಿಂದ ಸ್ತ್ರೀ ಶಕ್ತಿ ಇದ್ದರೆ ಅದು ಯಾವತ್ತೂ ಕೂಡ ಜಯ ಆಗುತ್ತೆ ಅನ್ನೋದಕ್ಕೆ ತಾವು ಕೂಡ ಕಾರಣ ಆಗ್ತೀರಾ. ಏನು ಹೇಳ್ತೀರಮ್ಮ ಈ ಶೂಟಿಂಗ್ ಪ್ಲೇಸ್ ಬಗ್ಗೆ? ಇದು ಅವನ ಬಹುದಿನದ ಕನಸಾಗಿತ್ತು. ಮೂಲ ಪ್ರೇರಣೆ ಅವರ ಶಿಕ್ಷಕರಾದಂಥ ಶಿವಸ್ವಾಮಿ ಅವರು ಸೀನಿಯರ್ ಅಂಡರ್ ಆಫೀಸರ್ ಆಗಿ NCCಯಲ್ಲಿ ವರ್ಕ್ ಮಾಡ್ತಾ ಇದ್ದ. ಶಾಂತಿ ಕಾಲೇಜಿನಲ್ಲಿ ಯಾರೇ ಬಂದರೂ ವೆಪನ್ಸ್ ಎಲ್ಲ ತಂದು ನಮ್ಮ ಮನೆಯಲ್ಲಿ ಇಡ್ತಾ ಇದ್ರು. ಅವರು ಪೊಲೀಸ್ನವ್ರು ನಂಬ್ತಿರ್ಲಿಲ್ಲ. ಆ ವೆಪನ್ಸ್ ಎಲ್ಲ ನಮ್ಮ ಮನೆಯಲ್ಲೇ ಒಂದು ರೂಮ್ನಲ್ಲಿ ಸೇಫ್ ಕಸ್ಟಡಿಯಲ್ಲಿ. ಅಂದರೆ NCC ವೆಪನ್ಸು. ಯಾಕಂದ್ರೆ ಇವತ್ತು ಬಹಳ ಶಾರ್ಪ್ ಆಗಿರ್ತಾರೆ ಜನ, ಅದಕ್ಕೋಸ್ಕರ. ಇಲ್ಲಿ NCC ವೆಪನ್ಸ್ ಎಲ್ಲ ಇತ್ತು. ಅದನ್ನ ನೋಡೋದು ಮಾಡೋದು ಎಲ್ಲ. ಮತ್ತೆ ಶೂಟಿಂಗ್ ರೇಂಜ್ಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿ ಗುಡ್ಡ ಇತ್ತು, ಅಲ್ಲಿ ಕರ್ಕೊಂಡೋಗಿ ಇವನು ಎಷ್ಟು ಬೇಕೋ ಬುಲೆಟ್ಸ್ ಅಷ್ಟು ಕೊಡೋರು. ಒಂದ್ಸತಿ 200 ಹೊಡೆದ್ಬಿಟ್ಟು ಬಂದು 150 ಹೊಡೆದ್ಬಿಟ್ಟು. ಆ ಒಂದು ಕನಸಿಗೆ ನೀರೇರಿಸಬೇಕು ಅಂತ ಅನ್ನೋದು ಅನ್ನಿಸ್ಲಿಲ್ಲ. ಪೋಷಣೆ ಮಾಡಬೇಕು ಅಂತ ಹೇಳಿ, ಮತ್ತೆ ಅವನೊಬ್ಬನೇ ಉದ್ಧಾರ ಆಗೋದು ಬೇಡ, ಮಕ್ಕಳಿಗೂ ಉದ್ಧಾರ ಮಾಡು ಅಂತ ಹೇಳಿ. ಅದಕ್ಕೆ ನಾವು 2 ಸ್ಕಿಲ್ನ ಬೆಳೆಸಲಿ ಅಂತ ಹೇಳಿ ನಮ್ಮ ಶಾಲೆಯಲ್ಲೇ ಇದನ್ನ ಪ್ರಾರಂಭ ಮಾಡಿದ್ದೀವಿ. 8 ವರ್ಷದ ಮೇಲ್ಪಟ್ಟವರಿಗೆ ಅವನು ಕಲಿಸ್ತಾ ಇದ್ದಾನೆ. ಇವಾಗ ಇಲ್ಲಿರೋರೆಲ್ಲ ಬಂದು ಕಲ್ತ್ಕೊಂಡು ಹೋದವರು. ಅಂದ್ರೆ ಅವನು ಒಂಥರ ನೋಡಿ, ಮಗ ಜಾಬ್ ಸಿಗುತ್ತೆ ಅವ್ರಿಗೆ, ಜಾಬ್ ಸಿಕ್ಕು ಗೌರ್ಮೆಂಟ್ ಜಾಬ್ ಸಿಕ್ಕರು ಹೋಗಲ್ಲ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಂಡ್ಯದ ಹಿಂಗಿದೆ ಒಂದು ಗಂಡಿದೆ ಅಲ್ಲ, ಹೋಗಿಲ್ಲ ಅವರು. ಮತ್ತೊಮ್ಮೆ ಹೇಳಿ, ಏನಂದ್ರು ಅವರು? ತಲೆಬಾಗಿ ಕೆಲಸ ಮಾಡೋಕೆ ಇಷ್ಟಪಡಲ್ಲ. ಸೇರಿಸಿ ಸರಿಯಾಗಿದ್ರೆ ನನ್ನ ಮಾತು ಕೇಳ್ತಾನೆ, ಕೇಳಲ್ಲ. ಓಕೆ, ನೇರ ನಿಷ್ಠುರವಾದಿ ಮಹೇಶ್ ಸರ್. ಅಮ್ಮ ಮಾತಾಡಲಿ ಸರ್. ನಮ್ಮ ತರಾನೇ ನಾನು ಹಾಗೇನೆ, ಯಾರಿಗೂ ತಲೆ ಬಾಗಿಲ್ಲ ಇಲ್ಲಿವರೆಗೂ, ಮುಂದೇನು ಬಾಗಲ್ಲ. ಖಂಡಿತ ಸರ್. ಯಾಕೆ ಸ್ವಾವಲಂಬಿ ಜೀವನ ಇರಬೇಕಾದ್ರೆ ಯಾರಿಗೂ ಬಾಗುವಂತ ಅವಶ್ಯಕತೆ ಇಲ್ಲ. ಸ್ವಾಭಿಮಾನ ಸಾಯಿಸ್ಕೊಂಡು ಒಬ್ಬರ ಹತ್ರ ಇರ್ಬೇಕಾದ ಅವಶ್ಯಕತೆ ಇಲ್ಲ. ಖಂಡಿತ ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ. ಅದರಿಂದ ಇರೋದನ್ನ ಸದುಪಯೋಗ ಮಾಡ್ಕೊಳ್ಳಿ. ಈ ಎಲ್ಲ ಒಳ್ಳೆ ನುಡಿಗೂ ಕೂಡ ನನಗೂ ಕೂಡ ಅನುಭವ ಆಗುತ್ತೆ. ಅದೇ ಥರ ನಾವು ಕೂಡ ಬಾಳ್ವೆ ಮಾಡ್ತಾರಂಥದ್ದು. ಮತ್ತೊಮ್ಮೆ ತಮಗೆ ತಾಯಿ ರೂಪದಲ್ಲಿದ್ದೀರಾ. ನಮಸ್ಕಾರ ಅಮ್ಮ. ಸರ್, ಡಾಕ್ಟರ್ ಏನೋ ಹೇಳ್ತಾ ಇದ್ದೀರಿ ಮಹೇಶ್ ಸರ್ ಬಗ್ಗೆ? ಆ್ಯಕ್ಚುಲಿ ಅಮ್ಮ ಹೇಳಿದ್ರಲ್ಲ, ಯಾರಿಗೂ ತಲೆಬಾಗಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಅದಕ್ಕೆ ಕಂಟಿನ್ಯೂಷನ್ ಅಷ್ಟೇ. ಸೊ ಮೋಸ್ಟ್ಲಿ ಮಹೇಶ್ ಆ್ಯಟಿಟ್ಯೂಡ್ ಇರೋದೇ ಹಂಗೆ. ನಂದು ಮತ್ತು ಅವ್ರದ್ದು ರಿಲೇಷನ್ಶಿಪ್ಪು ಆಲ್ಮೋಸ್ಟ್ 30 ವರ್ಷ ಆಗೋಯ್ತು. ಒಂದು 1996 ಸ್ಟಾರ್ಟ್ ಆಗಿದ್ದು, ಆಲ್ಮೋಸ್ಟ್ 30 ವರ್ಷ ಈಗ.
ಸರ್ಗಳದ್ದು ಅವರು ಅದಕ್ಕಿಂತ ಹಿಂದೆ ಇದ್ದವರು. ಅದ್ರ ಜೊತೆಗೆ ನಾವಿಬ್ಬರು ಅದಾದಮೇಲೆ ಆ ನಡುವೆಯಿಂದಲೇ ನನಗೆ ಅಮ್ಮ ಪರಿಚಯ ಆಗಿದೆ. ಅಂದರೆ ಇವ್ರ ಮನೆಗೆಲ್ಲ ಹೋಗ್ತಿದ್ದೆ. ಸೊ ಮಹೇಶ್ ಅವರು ನಮ್ಮ ಮನೆಗೆಲ್ಲ ಬರೋದು ಈ ಥರ. ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಯಾರಿಗೂ ತಲೆಬಾಗದಿರೋ ವಿಚಾರ ಆವಾಗಿಂದನೇ ನೋಡಿದ್ದು, ಈಗಿಂದಲ್ಲ ಬಂದಿರೋದು, ಆವಾಗಿಂದನೇ ಬಂದಿರೋದು, ಅಮ್ಮನಿಂದನೇ ಬಂದಿರೋದು. ಅವ್ರದ್ದು ಬೆಳೆಸ್ಕೊಡೋಕ್ಕಿಂತ ಅವ್ರು ನೋಡಿ ನೋಡಿ ತೊಗೊಂಡಿರೋದು. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋ ಹಂಗೆ ಯಾರಿಗಾರು ಅವರು ಸುಮಾರು ಎದುರ್ಕೊಂಡು ತಲೆಬಾಗೋದು ಅಂದರೆ ಅಮ್ಮನಿಗೆ. ಅದಾದಮೇಲೆ ಬೈಸ್ಕೊಂಡು ಯಾರು ಹೊರಗಡೆ ಅವ್ರು ಬೈತಾರೆ ಅಂದರೆ ನಾನು ಬಿಟ್ಟರೆ ಬೇರೆ ಯಾರ ಹತ್ರ ಬೈಸ್ಕೊಂಡು ನಾನು ನೋಡೇ ಇಲ್ಲ. ಸೂಪರ್ ಸೂಪರ್ ಸರ್. ಸೊ ಆ ಥರ ಆ್ಯಟಿಟ್ಯೂಡ್ ಇರೋದು ಯಾಕೆಂದರೆ ನನಗೆ ಗೊತ್ತಿರೋ ಹಂಗೆ. ಹೌದು ಸರ್. ಯಾಕೆಂದ್ರೆ ನೋಡಿ, ಇವತ್ತು ಲೈವಲ್ಲಿ ಇದ್ದೀನಿ ನಾನು, ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ಎಲ್ಲೋ ಒಬ್ಬರು ನಮ್ಮ ಥರದವರು ಇನ್ಸ್ಪೈರ್ ಆಗ್ತಾರೆ ನಿಮ್ಮ ಒಂದು ಮಾತುಗಳಿಂದ, ನಿಮ್ಮ ಒಂದು ನಡೆಗಳಿಂದ, ನಿಮ್ಮ ಒಂದು ವೃತ್ತಿ ಜೀವನದಿಂದ ಚೇಂಜ್ ಆಗಿರೋಂಥ ಎಷ್ಟೋ ಜನ ಇರ್ತಾರೆ ಸರ್. ಹಾಗಾಗಿ ಇದೊಂದು ಲೈವ್ ಪ್ರೋಗ್ರಾಮ್ ಮಾಡ್ತಾ ಇರೋಂಥದ್ದು. ಈಗ ಪ್ರಕಾಶ್ ಗೌಡ್ರು ಬಂದಿದ್ದಾರಲ್ಲ, ಪ್ರಕಾಶ್ ಗೌಡ್ರು ಜೂನಿಯರೇ. ಸೊ ಪ್ರಕಾಶ್ ಗೌಡ್ರನ್ನೂ ರೇಗಿದ್ದು ನಾನು ನೋಡಿಲ್ಲ ಇವ್ರಿಗೆ. ಇದು ನಡ್ಕೊಂಡು ಹೋಗ್ತಾರೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು. ಹಾಗಾಗಿ ಇಷ್ಟು ಎಲ್ಲ ಗಣ್ಯಾತಿ ಗಣ್ಯರ ಒಂದು ಎಲ್ಲ ಅವರ ಮನದಾಳದ ಮಾತು ಮತ್ತು ಮಂಡ್ಯ ಬಗ್ಗೆ ಇರುವಂಥ ಒಂದು ಕಳಕಳಿ ಇದೆಯಲ್ರಿ, ಅದು ನಿಜವೂ ನೋಡಿ. ನಾನು ಇನ್ವಿಟೇಷನ್ ಸರ್ ಫೋನ್ ಮಾಡ್ಬಿಟ್ಟು ನಾನು ಬಂದಿದ್ದೆ, ಇನ್ವಿಟೇಷನ್ ಹಾಕಿದ್ರೆ ಬರ್ಬೋದಾ ಅಂತ ಕೇಳ್ಬಿಟ್ಟು ಬಂದೆ. ಅದು ನನ್ನ ಒಂದು ಸ್ವಾಭಿಮಾನ. ಹಾಗಾಗಿ ಈ ರೀತಿಯಾದ್ರಿಂದ ಒಬ್ಬೊಬ್ರಿಗೂ ಒಂದು ಸ್ವಾಭಿಮಾನ ಇರುತ್ತೆ. ಅದೇ ಇಡೀ ಮಂಡ್ಯ ಜಿಲ್ಲೆ ಇವತ್ತು ಇಂಡಿಯಾಗೆ ಗೊತ್ತು ಸ್ವಾಭಿಮಾನಿಗಳು ಅಂತ. ಹಾಗಾಗಿ ಮತ್ತೊಂದು ಶೂಟಿಂಗ್ ಪ್ಲೇಸ್ ಆಗಲಿ, ಅಕಾಡೆಮಿ ಆಗಲಿ, ಇಡೀ ಮಂಡ್ಯ ಜಿಲ್ಲೆ ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಒಲಿಂಪಿಕ್ ನಮ್ಮ ರೈತರ ಮಕ್ಕಳು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅಂತ ಕೂಡ ನಾನು ಆಶಿಸ್ತೀನಿ. ನೋಡಿ, ಇಷ್ಟು ದೊಡ್ಡ ಒಂದು ಇರುವಂಥ ಒಂದು ವೇದಿಕೆ ಇದು ನೋಡಿ. ಆಲ್ರೆಡಿ ಎಲ್ಲ ಅದಕ್ಕೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಇವತ್ತು ಸಜ್ಜಾಗಿದೆ. ಇಷ್ಟು ದೊಡ್ಡ ಒಂದು ವಾತಾವರಣದಲ್ಲಿ ಗಣ್ಯಾತಿ ಗಣ್ಯರು ಬಂದು ಇವತ್ತು ಒಂದು ತಿಳ್ಕೊಳ್ಳಿ, ಇವತ್ತು ಈ ಇನ್ವಿಟೇಷನ್ ಇರುವಂಥ ಗಣ್ಯಾತಿ ಗಣ್ಯರು ಬರ್ತಾರೆ ಅನ್ನೋದಕ್ಕೆ ಮೂಲ ಕಾರಣನೇ ಈ ಒಂದು ಇನ್ಸ್ಪಿರೇಷನ್. ಇವತ್ತು ಆಗಲೇಬೇಕು ಅಂತ ಅವರ ಮನದಾಳದ ಮಾತು ಇದ್ದಕ್ಕೆ ಇನ್ವಿಟೇಷನ್ಗೆ ಅವ್ರಿಗೆ ಡೇಟ್ ಕೊಟ್ಟರು, ಟೈಮ್ ಕೊಟ್ಟರು, ಬರ್ತೀವಿ ಅಂತ ಹೇಳಿದ್ರು. ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಇವತ್ತು ಈ ಒಂದು ಅಕಾಡೆಮಿ ಎಲ್ಲರಿಗೂ ಅವಶ್ಯಕತೆ ಇದೆ ಅಂತ ಗಣ್ಯರು ಮತ್ತೆ ಅವರು ಸಮರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ಮುಗಿಸ್ಕೊಂಡಿದ್ದಾರೆ. ಇವತ್ತು ಯಾರೆಲ್ಲ ಶಿಬಿರಾರ್ಥಿಗಳಿದ್ದೀರಾ, ಇವತ್ತಿನ ದಿನ ಕೂಡ ಸಾರ್ವಜನಿಕವಾಗಿ ಕಲಿಯುವಂಥ ವಿದ್ಯೆ ಇದು. ಹಾಗಾಗಿ ಬೌದ್ಧಿಕವಾಗಿ ಕಲಿಯುವಂಥ ವಿದ್ಯೆ ಮತ್ತು ಮಾನಸಿಕವಾಗಿ ಇರುವಂಥ ಒಂದು ವಿದ್ಯೆಗೆ ಒಂದು ಭದ್ರ ಬುನಾದಿ. ಇವತ್ತು ನಾವು ಕೇವಲ ಮಂಡ್ಯ, ಮೈಸೂರು, ನಮ್ಮ ರಾಜ್ಯನೇ ಒಂದು ಶೂಟಿಂಗ್ ಲೆವೆಲ್ನ ಇಂಟರ್ನ್ಯಾಷನಲ್ ತಗೊಳ್ಳುವಂಥ ಒಂದು ಚಾನ್ಸ್ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸ್ತೀನಿ. ನಮಸ್ಕಾರ.